ಪ್ರಭು, ರಾಮ, ದೇವ, ಭಗವಂತ, ಅಲ್ಲಾಹ್, ಖುದಾ, ಈಶಾ ಅನ್ಯ ನಾಮಗಳೆಲ್ಲ ಒಂದೇ ಶಕ್ತಿಯದ್ದಾಗಿವೆ. ಅವರು ಯಾರು, ಎಲ್ಲಿದ್ದಾರೆ, ಹೇಗೆ ಸಿಗುತ್ತಾರೆ, ಯಾರು ನೋಡಿದ್ದಾರೆ? ಈ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಪೂರ್ಣವಾಗಿ ಅಳಿಸಿ ಹಾಕಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತ ವಚನಗಳನ್ನು, ಸರ್ವ ಪವಿತ್ರ ಧರ್ಮಗಳ ಪವಿತ್ರ ಶಾಸ್ತ್ರಗಳ ಆಧಾರ ಸಹಿತ. ಅವರು ಪೂರ್ಣ ಪರಮಾತ್ಮರಾಗಿದ್ದರು ಮತ್ತು ಅಂತ್ಯದಲ್ಲಿ ವಿಷ್ಣು ರೂಪವನ್ನು ತೋರಿಸಲಾಯಿತು, ವಿಷ್ಣು ಬಂದಿದ್ದರು ಎಂದು. ಇಷ್ಟರಲ್ಲೇ ವಿಷಯ ಮುಗಿಸಿಬಿಟ್ರು. ನಂತರ ಪರಮಾತ್ಮನು ಪಾರ್ವತಿಯ ರೂಪವನ್ನು ಧಾರಣೆ ಮಾಡಿದರು. ಭಸ್ಮಾಗಿರಿಯ ಬಳಿ ಹೋದರೂ ಯಾರು ಶಿವನ ಹಿಂದಿಂದೆ ಓಡುತ್ತಿದ್ದನು. ನೃತ್ಯ ಮಾಡಿಸಿ ಅವನ ತಲೆಯ ಮೇಲೆ ಕೈ ಯಾವಾಗ ಬಂದುಬಿಟ್ಟಿತು ಭಸ್ಮ ಕಡಗದ್ದು, ಆಗ ಹೇಳಲಾಯಿತು ಭಸ್ಮಾಗಿರಿಯ ನಾಶವಾಯಿತು. ಅದರ ಬಳಿಕ ಅವನು ಭಸ್ಮಾಸುರನೆಂದು ಕರೆಯಲ್ಪಟ್ಟನು. ಭಸ್ಮಾಸುರ, ಅಸುರ ಎಂದರೆ ರಾಕ್ಷಸ. ಈಗ ತಮೋಗುಣ ಉಪಾಸಕ ಭಸ್ಮಾಗಿರಿಯು ಎಂತಹ ಅಪರಾಧ ಮಾಡಿದ್ದ? ತನ್ನ ಭಗವಂತನ ಪತ್ನಿಯನ್ನು, ಅಂದರೆ ಮಾತೆಯನ್ನು ಪತ್ನಿಯನ್ನಾಗಿಸುವ ಉದ್ದೇಶದಿಂದ ಎಂತಹ ಅಪರಾಧ ಮಾಡಿದ್ದ? ಹಾಗಾಗಿ ರಾಕ್ಷಸ ಎನಿಸಿಕೊಂಡ. ಮತ್ತು ಎಂತಹ ದೂಷಿತ ಕರ್ಮ! ತಾಯಿಯನ್ನೇ ಪತ್ನಿಯನ್ನಾಗಿಸುವ ಪ್ರಯತ್ನ ಮಾಡಿದ್ದ. ರಾಕ್ಷಸ ಸ್ವಭಾವ ಧಾರಣೆ ಮಾಡಿದ್ದ. ಅವನು ಮನುಷ್ಯರಲ್ಲಿ ನೀಚನು. ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಮಾಡುವುದಿಲ್ಲ ಇಂತಹ ಅಪರಾಧ. ಆದರೆ ಈ ರೀತಿಯ ಸಾಧಕನು ಇಂತಹ ಅಪರಾಧ ಮಾಡಿದ. ಮತ್ತು ದೂಷಿತ ಕರ್ಮ ಮಾಡುವವರು ಮೂರ್ಖರು. ಈ 4 ಉಪಮೆಗಳನ್ನು ಏನು ಕೊಟ್ಟಿದ್ದಾರೋ ಗೀತೆಯಲ್ಲಿ, ಈ 3 ಗುಣಗಳ ಉಪಾಸಕರನ್ನು ಏನು ಹೇಳಿದಾರೆಂದರೆ, ರಾಕ್ಷಸ, ದೂಷಿತ ಕರ್ಮ ಮಾಡುವವರು, ರಾಕ್ಷಸ ಸ್ವಭಾವವನ್ನು ಧಾರಣೆ ಮಾಡಿರುವಂಥ ಮನುಷ್ಯರಲ್ಲಿ ನೀಚರು, ಮತ್ತು ದೂಷಿತ ಕರ್ಮ ಅಂದರೆ ಕೆಟ್ಟ ಕರ್ಮ ಮಾಡುವವರು ಮೂರ್ಖರು. ಈಗ ರಾವಣನು ತಮೋಗುಣ ಭಗವಂತ ಶಿವನ ಸಾಧನೆ ಮಾಡಿದ್ದನು. ತಮಗೆ ತಿಳಿದೇ ಇದೆ ಅವನಿಗೆ ಏನು ಹೆಸರು ಸಿಕ್ಕಿತು. ರಾವಣನನ್ನು ರಾಕ್ಷಸನೆಂದು ಹೇಳಲಾಗುತ್ತದೆ. ಪುಣ್ಯಾತ್ಮರೇ, ಒಂದು ಬಾರಿ ಕುಂಭದ ಮೇಳ ನಡೆಯುತ್ತಿತ್ತು. ಹರಿದ್ವಾರದ ಹರಕೀಪೇಡಿಯಲ್ಲಿ ಸಮಾಗಮ ನೆರೆದಿತ್ತು. ಆ ಸಮಯದಲ್ಲಿ ಈ ಎಲ್ಲ ಗಿರಿ, ಪುರಿ, ನಾಗ, ಕನ್ಪಾಡೆ ಮತ್ತು ವೈಷ್ಣವ ಸಾಧುಗಳು, ಅಂದರೆ ವಿಷ್ಣುವಿನ ಉಪಾಸಕರು, ಸತೋಗುಣದ ವಿಷ್ಣುವಿನದ್ದು, ನಾಗ, ಕನ್ಪಾಡೆ ಮತ್ತು ಈ ನಾಥರು, ಈ ಗಿರಿ, ಪುರಿ ಇವರು ಶ್ರೀ ಶಿವನ ಉಪಾಸಕರು, ತಮೋಗುಣದ್ದು. ಅಲ್ಲಿ ಹೋದರು ಸ್ನಾನವನ್ನು ಮಾಡಲು. ಯಾವಾಗ ಸ್ನಾನ ಮಾಡುವ ಟೈಮ್ ಬಂತು, ಸಮಯ ಬಂತು, ಸಮಾಗಮದ ಸಮಯ ಬಂತು, ಎಲ್ಲರೂ ತಮ್ಮ ತಮ್ಮದೇ ಆದ ಗುಂಪುಗಳಲ್ಲಿ, ಅಲ್ಲಿ ಗಿರಿ ಬೇರೆ, ಪುರಿ ಬೇರೆ, ನಾಗಾಗಳು ಬೇರೆ, ವೈಷ್ಣವರು ಬೇರೆ ಬೇರೆ ತಮ್ಮ ತಮ್ಮ ಸಮುದಾಯದಲ್ಲಿ ಸೇರುತ್ತಾರೆ. ಅಲ್ಲಿಂದ ಸ್ನಾನ ಮಾಡಲು ಹೊರಡುತ್ತಾರೆ. ಮೊದಲು ನಾಗ ಸಾಧುಗಳು, ತಮೋಗುಣ ಉಪಾಸಕರು ತಲುಪಿದರು. ಹರಕೀಪೇಡಿ ಮೇಲೆ ತಲುಪಿದರು. ಎಲ್ಲರೂ ನಿಂತುಕೊಂಡರು. ಹಿಂದಿನಿಂದ ವೈಷ್ಣವರು, ಶ್ರೀ ಸತೋಗುಣದ ವಿಷ್ಣುವಿನ ಉಪಾಸಕರು ಬಂದರು. ಅವರು ನಾಗಗಳಿಗೆ ಹೇಳಿದರೇನೆಂದರೆ, ನಾಗಗಳೇ, ನೀವು ನಂತರ ಸ್ನಾನ ಮಾಡಿಕೊಳ್ಳಿ, ನಾವು ಶ್ರೇಷ್ಠರು, ಎಲ್ರಿಗಿಂತ ಮೊದಲು ನಾವು ಸ್ನಾನ ಮಾಡುವೆವು. ನಾಗಗಳು ಅಬ್ಜೆಕ್ಷನ್ ಮಾಡಿದರು. ಇಲ್ಲ, ನಾವೇ ಸರ್ವಶ್ರೇಷ್ಠರು, ನಾವು ತ್ಯಾಗಿ ಮತ್ತು ವೈರಾಗಿಗಳು, ನಾವು ದೇಹದ ಮೇಲೆ ವಸ್ತ್ರವನ್ನು ಕೂಡ ಧರಿಸುವುದಿಲ್ಲ, ನಾವು ಪರಿತ್ಯಾಗಿಗಳು, ನಾವು ಸರ್ವಶ್ರೇಷ್ಠರು. ಈಗ ಸತೋಗುಣದ ಉಪಾಸಕರು, ವಿಷ್ಣುವಿನ ಉಪಾಸಕರು ಹೇಳಿದರು, ಅರೇ ಹೇ ತಲೆ ಕೆಟ್ಟವರೇ, ನೀವೆಂತಹ ಶ್ರೇಷ್ಠರು, ಪಶುಗಳಂತೆ ನಗ್ನರಾಗಿ ತಿರುಗುತ್ತೀರಿ, ಶೌಚಕ್ಕೆ ಹೋಗಿ ಕೈ ಕೂಡ ತೊಳೆದುಕೊಳ್ಳುವುದಿಲ್ಲ, ಬುದ್ಧಿ ಕೆಟ್ಟವರೇ, ನೀವು ಹೊರಗೆ ಬನ್ನಿ, ಮೊದಲು ನಾವು ಸ್ನಾನ ಮಾಡುವೆವು, ನಂತರ ಸ್ನಾನ ಮಾಡುವಿರಂತೆ. ಈಗ ಆ ನಾಗಗಳಂತೂ ಒಂದೇ ಸಮನೆ ಅವರು ತಿರುಗಿ ನಿಂತರು. ಆಗ ಅಲ್ಲಿ ಏಟಿಗೆ ಏಟು, ಗುದ್ದಿಗೆ ಗುದ್ದು, ಮುಗಿದು ಬೀಳುತ್ತಾರೆ ಒಬ್ಬರ ಮೇಲೊಬ್ಬರು, ಹೇಗೆ ಪಶು ತಿಂದಂತೆ, ಪಶುವಿನ ಕುತ್ತಿಗೆಯನ್ನು ಕಡಿದಂತೆ. ಮತ್ತು ಕತ್ತಿಯನ್ನು ಹೊರತೆಗೆದರು, ಬಾಣವನ್ನು ಬಿಟ್ಟರು, ಕಠಾರಿಯಿಂದ ಚುಚ್ಚಿದರು ಒಬ್ಬರಿಗೊಬ್ಬರು. 25,000 ಆ ತ್ರಿಗುಣ ಉಪಾಸಕರು. 25,000 ಜನರು ಅಲ್ಲಿ ಪರಸ್ಪರ ಹೊಡೆದಾಡಿ ಸತ್ತರು. ರಾಕ್ಷಸರು, ದೂಷಿತ ಕರ್ಮ ಮಾಡುವವರು. ಎಂಥ ರಾಕ್ಷಸರು! कहते काटे शीस नहीं दल करुणा ये जग में साध कवावे, जो जन उनके दर्शन को जावे उनको भी नरक पठावे। तीर तुपक तलवार कटारी जमदड़ जोर बधावे, हर पैड़ी हर हेत न जाण्या वहां जा तेग चलावे। ಈಗ ಬಾಣ, ಕತ್ತಿ, ಕಟಾರಿ ಅಂದರೆ
ಚಾಕುವಿನಿಂದ ಚುಚ್ಚುವರು ಒಬ್ಬರಿಗೊಬ್ಬರು. ಮತ್ತು ಹರ್ಕಿ ಪ್ಯಾಡಿ ಎಂದು ಹೇಳುವರು. ಮತ್ತು ಭಗವಂತನ ಭಯವೂ ಇರಲಿಲ್ಲ, ಭಗವಂತನಲ್ಲಿ ಪ್ರೀತಿಯೂ ಇರಲಿಲ್ಲ ಅವರಿಗೆ. ಒಂದೊಮ್ಮೆ ಅದು ಹರ್ಕಿ ಪೇಡಿಯಾಗಿದ್ದಿದ್ದರೆ ಭಗವಂತನ ಮುಂದೆಯೇ ಹೊಡೆದಾಡುವುದೇ? ಇದು ಕೂಡ ನಕಲಿ ಕೆಲಸವಾಗಿದೆ. तीर तुपक तलवार कटारी जमदड़ जोर बधावे हैं, हर पैड़ी हर हेत न जाण्या वाजा तेग चलावे हैं. ತೇಗ್ ಅಂದರೆ ಕತ್ತಿ. काटे शीस नहीं दल करुणा ये जग में साधक आवे हैं, और जो जन उनके दर्शन को जावे उनको भी नरक पठावे हैं. ಈಗ ಈ ಮೂರು ಗುಣಗಳ ಬಗ್ಗೆ ಗೀತೆಯಲ್ಲಿ ಹೇಳಿದೇನೆಂದರೆ, ಮೂರು ಗುಣಗಳ ಉಪಾಸಕರಿಗೆ, ರಜಗುಣ ಬ್ರಹ್ಮ, ಸತಗುಣ ವಿಷ್ಣು, ತಮಗುಣ ಶಿವನ ಉಪಾಸಕರನ್ನು, ರಾಕ್ಷಸ ಸ್ವಭಾವವನ್ನು ಧಾರಣೆ ಮಾಡಿರುವಂತಹ ಮನುಷ್ಯರಲ್ಲಿ ನೀಚ ಮತ್ತು ದೂಷಿತ ಕರ್ಮ ಮಾಡುವಂತಹ ಮೂರ್ಖರೆಂದು ಹೇಳಲಾಗಿದೆ. ಮತ್ತು ಇದನ್ನೇ ಪರಮಾತ್ಮ ಕೂಡ ಹೇಳುತ್ತಲಿದ್ದರು. ಈಗ ಪುಣ್ಯಾತ್ಮರೇ, ಗೀತೆ ಅಧ್ಯಾಯ ಸಂಖ್ಯೆ 7ರ ಶ್ಲೋಕ 12ರಿಂದ 15ರ ತನಕ ತಾವು ಓದಿದಿರಿ. ಈಗ ಗೀತೆ ಜ್ಞಾನದಾತ ಹೇಳುತ್ತಾನೆ 16ನೇ ಮತ್ತು 17ನೇ ಮತ್ತು 18ನೇ ಶ್ಲೋಕದಲ್ಲಿ ಏನೆಂದರೆ, ನನ್ನ ಸಾಧನೆ ಮಾಡುವವರು 4 ಪ್ರಕಾರದವರಾಗಿದ್ದಾರೆ. ಅರ್ಥಾರ್ಥಿ, ಆರ್ಥ, ಜಿಜ್ಞಾಸು ಮತ್ತು ಜ್ಞಾನಿ. ಆರ್ಥರಂತೂ ಅವರಾಗಿರುತ್ತಾರೆ ಯಾರು ತಮ್ಮ ಸಂಕಟ ನಿವಾರಣೆಗಾಗಿ ವೇದಗಳ ಮಂತ್ರಗಳಿಂದಲೇ ಅನುಷ್ಠಾನ ಮಾಡಿಕೊಳ್ಳುವವರಾಗಿರುತ್ತಾರೆ. ಅವರು ಕೇವಲ ಅಲ್ಲಿವರೆಗೆ ಸೀಮಿತರು. ಯಾರಿಗೋ ತಂತ್ರಮಂತ್ರ ಮಾಡುವರು, ಯಾರಿಗೋ ಏನೋ ಮಾಡುವರು, ಈ ರೀತಿ ಇಂಥ ಕೆಲಸಗಳನ್ನು ಅವರು ಮಾಡುತ್ತಾರೆ. ಮತ್ತು ಅರ್ಥಾರ್ಥಿ ಅಂದರೆ ಯಾರು ಧನಲಾಭಕ್ಕಾಗಿ ಹೆಚ್ಚು ಧನ ಸಂಪಾದನೆ ಮಾಡಲು ವೇದಗಳ ಮಂತ್ರಗಳಿಂದಲೇ ಅವರು ಅನುಷ್ಠಾನ ಮಾಡುತ್ತಾರೆ. ಬೇರೆ ಯಾವುದೇ ಗ್ರಂಥದ ಸಹಯೋಗ ಅವರು ಪಡೆಯುವುದಿಲ್ಲ. ಅವರು ಕೂಡ ಬ್ರಹ್ಮನ ಉಪಾಸಕರು. ಮತ್ತು 3ನೇಯವರು ಜಿಜ್ಞಾಸು, ಮನೆಯನ್ನು ಬಿಡುತ್ತಾರೆ ಪರಮಾತ್ಮನನ್ನು ಪಡೆಯಲು. ಮತ್ತು ಯಾರಾದರೂ ಸಂತ ಋಷಿಗಳಿಂದ ಜ್ಞಾನಗ್ರಹಣ ಮಾಡಿಕೊಂಡರೆ ನಂತರ ಅವನಾಗುವವನು ಭಾಷಣಕಾರ, ಅವನು ಜಿಜ್ಞಾಸು. ಅವನು ಯೂಸ್ಲೆಸ್ ಎಂದು ಹೇಳಲಾಗಿದೆ. ಆ 3 ಕೂಡ ಅಂದರೆ ಆರ್ಥ, ಅರ್ಥಾರ್ಥಿ ಮತ್ತು ಜಿಜ್ಞಾಸು. ಮತ್ತು 4ನೇಯವನು ಆ ಜ್ಞಾನಿ. ಹೇಳ್ತಾರೆ ಅವನು ನನಗೆ ಪ್ರಿಯವಾಗುವನು, ಏಕೆಂದರೆ ಜ್ಞಾನಿ ಅವನಾಗಿರುತ್ತಾನೆ. ಅವನಿಗೆ ತಿಳಿದಿರುತ್ತದೆ ಏನೆಂದರೆ ಮನುಷ್ಯ ಜೀವನ ಮತ್ತೆ ಮತ್ತೆ ಸಿಗುವುದಿಲ್ಲ ಮತ್ತು ಮನುಷ್ಯ ಜನ್ಮವನ್ನು ಪಡೆದು ಭಕ್ತಿಯನ್ನು ಮಾಡಬೇಕಾಗಿದೆ. ಅವರಿಗೆ ಇದೂ ಕೂಡ ನಿಷ್ಕರ್ಷವಾಗಿರುತ್ತದೆ ಏನೆಂದರೆ ಕೇವಲ ಒಬ್ಬ ಪರಮಾತ್ಮನ ಸಾಧನೆ ಮಾಡಬೇಕು, ಅನ್ಯ ಉಪಾಸನೆ ಮಾಡಬಾರದು, ಅಂದರೆ ಅನ್ಯ ದೇವದೇವತೆಗಳ ಪೂಜೆ ಮಾಡಬಾರದು ಎಂಬುದು. ಈಗ ಈ ಬ್ರಹ್ಮ ಹೇಳುತ್ತಾನೆ, ಗೀತಾಜ್ಞಾನದಾತನು, ಅವರು ನನಗೆ ಪ್ರಿಯ ಆಗುತ್ತಾರೆ ಮತ್ತು ಅವರಿಗೆ ನಾನು ಪ್ರಿಯವಾಗುತ್ತೇನೆ. ಆದರೆ ಅವರಿಗೆ ಪೂರ್ಣ ಪರಮಾತ್ಮ ತತ್ವದರ್ಶಿ ಸಂತ ಸಿಗದೆ, ಪೂರ್ಣ ಪರಮಾತ್ಮನ ಜ್ಞಾನದ ಅರಿವಾಗದೆ ಅವರು ತಮ್ಮದೇ ನಿಷ್ಕರ್ಷವನ್ನು ತೆಗೆಯುತ್ತಾರೆ. ಹೇಗೆ ತಾವೀಗ ದೇವಿಯ ಜ್ಞಾನ ಕೇಳಿದ್ದೀರಿ, ಬ್ರಹ್ಮನದ್ದು ಕೇಳಿದ್ದೀರಿ, ನಾರದ ಮತ್ತು ವ್ಯಾಸರದ್ದು ಕೇಳಿದ್ದೀರಿ, ವಿಷ್ಣುವಿನದ್ದು ಕೇಳಿದ್ದೀರಿ. ಅವರು ಸ್ವತಃ ನಿಷ್ಕರ್ಷ ತೆಗೆಯುತ್ತಾರೆ, ಮಹಿಮೆಯನ್ನಂತೂ ಹೊಗಳುತ್ತಾರೆ ಪರಮಾಕ್ಷರ ಬ್ರಹ್ಮನದು ಮತ್ತು ನಾಮವನ್ನು ಜಪಿಸುತ್ತಾರೆ ಬ್ರಹ್ಮನದು, ಸುಪ್ರೀಂ ಪವರ್ ಎಂದು ತಿಳಿದು ಓಂನ ಜಪವನ್ನು ಮಾಡುತ್ತಾರೆ. ಈಗ ಇಲ್ಲಿ ಕಾಲ ಹೇಳುತ್ತಾನೆ ಏನೆಂದರೆ ಈ ಜ್ಞಾನಿ ಆತ್ಮಗಳು ಶ್ರೇಷ್ಠ ಯಾವುವು 4ನೇ ಪ್ರಕಾರದ್ದಾಗಿವೆ. ಆದರೆ ಇವರು ನನ್ನದಾದ ಅನುತ್ತಮಾಂ ಅಂದರೆ ಕೆಟ್ಟ ವ್ಯರ್ಥ ಸಾಧನೆಯಲ್ಲಿಯೇ ಲೀನರಾಗಿರುವರು, ಏಕೆಂದರೆ ಇವರಿಗೆ ತತ್ವದರ್ಶಿ ಸಂತರು ಸಿಕ್ಕಿಲ್ಲ. ಈಗ ಪುಣ್ಯಾತ್ಮರೇ, ಉತ್ತಮ ಅಂದರೆ ಏನಾಗಿರುತ್ತದೆ ಅರ್ಥ? ಶ್ರೇಷ್ಠ. ತಾವು 4ನೇ ತರಗತಿಯ ವಿದ್ಯಾರ್ಥಿಗೆ ಕೇಳಿದರೆ ಉತ್ತಮ ಎಂದರೇನು ಹೇಳ್ತಾನೆ? ಶ್ರೇಷ್ಠ. ಮತ್ತು ಅನುತ್ತಮ ಯಾವುದು ಶ್ರೇಷ್ಠ ಅಲ್ಲವಾದುದು? ವ್ಯರ್ಥ, ಕೆಟ್ಟದ್ದು. ಈಗ ಗೀತೆಯ ಅನುವಾದಕರ್ತರು ಏನು ಮಾಡಿದ್ದಾರೆ ನೋಡಿ. 7ನೇ ಅಧ್ಯಾಯ. ಈಗ ನಾವು 15ರ ತನಕ ಓದಿದೆವು. 16ರಲ್ಲಿ ಏನೆಂದರೆ, ಹೇ ಭರತವಂಶೀಯರಲ್ಲಿ ಶ್ರೇಷ್ಠ ಅರ್ಜುನ, ಉತ್ತಮ ಕರ್ಮಗಳನ್ನು ಮಾಡುವ ಅರ್ಥಾರ್ಥಿ, ಆರ್ಥ ಮತ್ತು ಜಿಜ್ಞಾಸು ಮತ್ತು ಜ್ಞಾನಿ, ಈ 4 ಪ್ರಕಾರದ ಭಕ್ತ ಜನರು ನನ್ನನ್ನು ಭಜಿಸುತ್ತಾರೆ. ಇವರು ಬ್ರಹ್ಮ ಸಾಧನೆಯನ್ನು ಮಾಡುತ್ತಾರೆ. 17ರಲ್ಲಿ ಹೇಳಲಾಗಿದೆ ಏನೆಂದರೆ, ಅವುಗಳಲ್ಲಿ ನಿತ್ಯ ನನ್ನಲ್ಲಿ ಏಕೀಭಾವದಿಂದ ಸ್ಥಿತ ಅನನ್ಯ ಪ್ರೇಮ ಭಕ್ತಿಯುಳ್ಳ ಜ್ಞಾನಿ ಭಕ್ತನು. ಈ ಜ್ಞಾನಿ ಭಕ್ತನು ಅತಿ ಉತ್ತಮನು, ಏಕೆಂದರೆ ತತ್ವದಿಂದ ತಿಳಿಯುವ ಜ್ಞಾನಿಗೆ ನಾನು ಅತ್ಯಂತ ಪ್ರಿಯನು ಮತ್ತು ಆ ಜ್ಞಾನಿ ನನಗೆ ಪ್ರಿಯನು. ಈಗ 18ರಲ್ಲಿ ಏನು ಹೇಳಲಾಗಿದೆ? ಉದಾರಾಹ ಸರ್ವೇ ಏವ ಏತೆ ಜ್ಞಾನಿ ತು ಆತ್ಮ. ಈ ಜ್ಞಾನಿ ಆತ್ಮವು ಏವಮೇ ಮತಂ, ನನ್ನ ವಿಚಾರದಲ್ಲಿ ಇವೆಲ್ಲ ಜ್ಞಾನಿ ಆತ್ಮಗಳಾಗಿವೆ. ಇವಂತೂ ಉದಾರಹ ಒಳ್ಳೆಯ ಆತ್ಮಗಳಾಗಿವೆ.
ಆಸ್ಥಿತಃ ಸಹ ಹಿ ಯುಕ್ತಾತ್ಮ. ನನ್ನಲ್ಲಿಯೇ ಲೀನವಾಗಿರುವ ಆ ಆತ್ಮಗಳು ನನ್ನಲ್ಲಿಯೇ ಆಶ್ರಿತವಾಗಿವೆ. ಮಾಂ ಏವ ಅನುತ್ತಮಾಂ ಗತಿಂ, ನನ್ನದಾದ ಕೆಟ್ಟ ಗತಿಯಲ್ಲಿಯೇ ಆಶ್ರಿತರಾಗಿದ್ದಾರೆ. ಆಶ್ರಿತರಾದ ಇವರೆಲ್ಲ ಉದಾರರು. ಆದರೆ ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಂ ಏವ ಅನುತ್ತಮಾಂ ಗತಿಂ, ನನ್ನದಾದ ಕೆಟ್ಟ ಗತಿಯಲ್ಲಿಯೇ ಇವರು ಆಶ್ರಿತರಾಗಿದ್ದಾರೆ. ಇವರೆಲ್ಲ ಉದಾರರು. ಇದನ್ನು ಸ್ವಲ್ಪ ತಪ್ಪು ಮಾಡಿದ್ದಾರೆ ಇವರು. ಇವರೆಲ್ಲ ಉದಾರರು, ಆದರೆ ಜ್ಞಾನಿಯಂತೂ ಸಾಕ್ಷಾತ್ ನನ್ನ ಸ್ವರೂಪವೇ ಆಗಿರುವರು. ಇದರಲ್ಲಿ ಸ್ಪಷ್ಟ ಬರೆಯಲಾಗಿದೆ, ಸರ್ವೇ ಏವ ಏತೆ ಜ್ಞಾನಿ ತು ಆತ್ಮ ಏವ್ ಮೇ ಮತಂ. ಈ ಎಲ್ಲ ಜ್ಞಾನಿ ಆತ್ಮಗಳು ಎಲ್ಲರೂ ಆಗಿರುವರು ಉದಾರ, ಮತ್ತು ಇದು ನನ್ನ ಮತವಾಗಿದೆ. ಆದರೆ ಇವರು ಆಶ್ರಿತರು. ಮಾಂ ಅಂದರೆ ನನ್ನದಾದ, ಯುಕ್ತಾತ್ಮ ಎಲ್ಲ ಲೀನ ಆತ್ಮಗಳೇನಿವೆ ನನ್ನದಾದದ್ದು, ನನ್ನಲ್ಲಿ ಆಶ್ರಿತರಾಗಿದ್ದಾರೆ. ಅಂದರೆ ಆ ಅನುತ್ತಮಾಂ ಗತಿಯೇನಿದೆ ನನ್ನದು ಅದರಲ್ಲಿ. ಈಗ ಇವರೇನು ಮಾಡಿದ್ದಾರೆ? ಇವರು ಉದಾರರು, ಆದರೆ ಜ್ಞಾನಿಗಳಂತೂ ನನ್ನ ಸ್ವರೂಪವಾಗಿದ್ದಾರೆ. ಇದು ಹೀಗಲ್ಲ, ಇವು ಉದಾರಾತ್ಮಗಳಾಗಿವೆ. ಇದು ನನ್ನ ಮತವಾಗಿದೆ. ಗೀತೆ ಜ್ಞಾನದಾತ ಹೇಳುತ್ತಾನೆ. ಏಕೆಂದರೆ ಇವನಾಗಿದ್ದಾನೆ ಈ ಮನಬುದ್ಧಿಯುಳ್ಳ ಜ್ಞಾನಿ ಭಕ್ತ. ಈಗ ನೋಡಿ, ಅನುತ್ತಮಾಂ ಅಂದರೆ ಅತಿ ಉತ್ತಮ ಎಂದು ಮಾಡಲಾಗಿದೆ. ಏನಿನ್ನ ಅದ್ಭುತವಾಯಿತು. ಅನುತ್ತಮಾಂ ಅಂದರೆ ಅನುತ್ತಮ, ಪೂರ್ತಿ ಕೆಟ್ಟದು. ಅನುತ್ತಮಾಂ ಅತಿ ವ್ಯರ್ಥ ಗತಿ ರೂಪ ನನ್ನಲ್ಲಿ. ಗತಿ ಎಂದರೆ ನನ್ನದಾದ ಗತಿಯಲ್ಲಿಯೇ ಆಶ್ರಿತರು ಒಳ್ಳೆಯ ಪ್ರಕಾರದಿಂದ ಸ್ಥಿತರಾಗಿರುವರು. ಈಗ ಪುಣ್ಯಾತ್ಮರೇ, ಈಗ ಇಲ್ಲಿ ಬಹಳ ಇವರು ಅನರ್ಥ ಮಾಡಿದ್ದಾರೆ. ಏಕೆಂದರೆ ಇವರು ಶ್ರೀಕೃಷ್ಣನಿಗಿಂತ ಮೇಲೆ ಯಾರನ್ನೂ ನಂಬುತ್ತಿರಲಿಲ್ಲ. ಮತ್ತು ಇವರು ನಂಬಿದ್ದಾರೇನೆಂದರೆ ಶ್ರೀಕೃಷ್ಣನು ಜ್ಞಾನವನ್ನು ಹೇಳಿರುವನು ಮತ್ತು ಶ್ರೀಕೃಷ್ಣನೇ ಸುಪ್ರೀಂ ಪವರ್ ಆಗಿದ್ದಾನೆ. ಆದರೆ ಗೀತೆ ಜ್ಞಾನದಾತ 4ನೇ ಅಧ್ಯಾಯದ 5ನೇ ಮತ್ತು 9ನೇ ಶ್ಲೋಕದಲ್ಲಿ ಹೇಳುತ್ತಾನೆ, ಅರ್ಜುನ, ನಿನ್ನ ಮತ್ತು ನನ್ನ ಬಹಳ ಜನ್ಮಗಳಾಗಿವೆ. ಇವರಂತೂ ನಾಶ ಹೊಂದುವವರು, ಅವಿನಾಶಿ ಅಲ್ಲ. ಇದಕ್ಕಾಗಿ 18ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ ಹೇಳಿದನೆಂದರೆ, ಅರ್ಜುನ, ನೀನು ಸರ್ವಭಾವದಿಂದ ಪರಮೇಶ್ವರನ ಆಶ್ರಯದಲ್ಲಿ ಹೋಗು. ಅವನ ಕೃಪೆಯಿಂದ ನೀನು ಪರಮಶಾಂತಿಯನ್ನು ಮತ್ತು ಸನಾತನ ಪರಮಧಾಮವನ್ನು ಪ್ರಾಪ್ತಿಸುವೆ. ಆದರೆ ಈ ಜ್ಞಾನಹೀನ ಜನರು ಇಲ್ಲಿವರೆಗೆ ಸೀಮಿತರನ್ನಾಗಿಸಿದರು. ಮುಂದೆ ನಂತರ ಇದರಲ್ಲಿ 7ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಏನು ಹೇಳಲಾಗಿದೆ ಅಂದರೆ, ಬಹೂನಾಂ ಜನ್ಮಾನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಈಗ ಈ ಗೀತಾಜ್ಞಾನದಾತ ಹೇಳುತ್ತಾನೆ, ಅನೇಕ ಜನ್ಮಗಳ ಯಾವುದೋ ಕಡೆಯ ಜನ್ಮದಲ್ಲಿ ಈ ಜ್ಞಾನಿ ಆತ್ಮ ನನ್ನ ಭಕ್ತಿಯನ್ನು ಮಾಡುತ್ತಾನೆ. ಇಲ್ಲವಾದರೆ ಬ್ರಹ್ಮ, ವಿಷ್ಣು, ಮಹೇಶ ಮತ್ತು ಭೈರವ ಭೂತ ತನಕವೇ ಸೀಮಿತವಾಗಿರುತ್ತಾನೆ. ಮತ್ತು ವಾಸುದೇವ ಸರ್ವಂ ಇತಿ ಸ ಮಹಾತ್ಮ ಸುದುರ್ಲಭ. ಹೀಗೆ ಹೇಳುವವನು ಅಂದರೆ ಆ ವಾಸುದೇವನೇ ಎಲ್ಲವೂ ಆಗಿರುವನು. ಸರ್ವಂ, ಅವನೇ ಸರ್ವ ಸೃಷ್ಟಿ ರಚನಾಕಾರನಾಗಿದ್ದಾನೆ. ವಾಸುದೇವ ಅಂದರೆ ಓವರ್ ಆಲ್ ಕಂಟ್ರೋಲರ್ ಆಗಿದ್ದಾನೆ. ಯಾರು ಎಲ್ಲರ ಮಾಲೀಕನಾಗಿದ್ದಾನೆ ಅವನನ್ನು ವಾಸುದೇವ ಎನ್ನುತ್ತಾರೆ. ಶ್ರೀಕೃಷ್ಣ ವಾಸುದೇವನಾಗಿರಲಿಲ್ಲ. ವಾಸುದೇವ ಎನ್ನುವುದು ಆ ಉಲ್ಲೇಖ ವೇದಗಳಲ್ಲಿದೆ. ಆ ಪರಮಪಿತ ಪೂರ್ಣ ಪರಮಾತ್ಮನದು. ವಾಸು ಅಂದರೆ ಎಲ್ಲರಿಗಿಂತ ಮೇಲೆ ವಾಸ ಮಾಡುವವನು, ಎಲ್ಲರ ಕುಲದ ಮಾಲೀಕನಾಗಿದ್ದಾನೆ, ಎಲ್ಲರಿಗಿಂತ ಮೇಲಿರುವವನು, ಸರ್ವಶಕ್ತಿವಂತನು, ಸರ್ವಗತಂ ಬ್ರಹ್ಮನೆಂದು ಇವರನ್ನು ಹೇಳುತ್ತಾರೆ. ಮತ್ತು ವೇದಗಳಿಂದಲೇ ವಾಸುದೇವ ಎಂದು ಶ್ರೀಕೃಷ್ಣನ ತಂದೆಯ ಹೆಸರನ್ನು ಬ್ರಾಹ್ಮಣರು ಇಟ್ಟಿದ್ದರು. ಹೇಗೆ ಕೃಷ್ಣ ಹೆಸರು ಇಟ್ಟುಕೊಳ್ಳುತ್ತೇವೆ ನಾವು ಶ್ರೀಕೃಷ್ಣನ ಮಹಿಮೆಯನ್ನು ಕೇಳಿ, ಆ ರೀತಿಯಲ್ಲಿ. ಆದರೆ ವರ್ತಮಾನದ ಈ ಕೃಷ್ಣ ಆ ಶ್ರೀಕೃಷ್ಣನಲ್ಲ. ಹಾಗೆಯೇ ಆ ವಾಸುದೇವನು ಶ್ರೀಕೃಷ್ಣನ ತಂದೆಯಾಗಿದ್ದರು. ಶ್ರೀಕೃಷ್ಣ ವಾಸುದೇವನಂತೂ ಅಲ್ಲ. ಶ್ರೀಕೃಷ್ಣ ವಿಷ್ಣುವಿನ ಅವತಾರಿಯಾಗಿದ್ದರು. ವಿಷ್ಣು ಕೇವಲ ಈ 3 ಲೋಕಗಳಲ್ಲಿ, ಒಂದು ಬ್ರಹ್ಮಾಂಡದಲ್ಲಿ, ಪೃಥ್ವಿ, ಸ್ವರ್ಗ ಮತ್ತು ಪಾತಾಳ ಲೋಕದಲ್ಲಿ ಒಂದು ವಿಭಾಗದ ಮಂತ್ರಿ. ಇವನು ವಾಸುದೇವನಲ್ಲ. ಇವುಗಳ ಮೇಲೆ ಇವನ ಪ್ರಭುತ್ವವಿದೆ. ಇವರ ತಂದೆ ಈ 21 ಬ್ರಹ್ಮಾಂಡಗಳ ಮಾಲೀಕನು. ಇವನು ವಾಸುದೇವನಲ್ಲ. ಇವನನ್ನು ಬ್ರಹ್ಮ್ ಎನ್ನುತ್ತಾರೆ ಮತ್ತು ಪರಬ್ರಹ್ಮ್. ಇವನು 7 ಶಂಖ ಬ್ರಹ್ಮಾಂಡಗಳ ಮಾಲೀಕನಾಗಿದ್ದಾನೆ. ಇವನು ಕುಲದ ಮಾಲೀಕನಲ್ಲ, ಅಂದರೆ ವಾಸುದೇವನಲ್ಲ. ಇವರು ಪರಮಕ್ಷರ ಬ್ರಹ್ಮ್ ಕಬೀರ್ ದೇವರೇನಿದ್ದಾರೆ, ಓವರ್ ಆಲ್ ಕಂಟ್ರೋಲರ್. ಇವರು ವಾಸುದೇವರು. ಇವರೇ ಪೂಜೆಗೆ ಯೋಗ್ಯರು, ಇವರೇ ಪಾಪನಾಶಕರು, ಇವರೇ ಮೋಕ್ಷದಾಯಕರು. ಇವರು ನಮ್ಮ ಕರ್ಮದ ರೇಖೆಯನ್ನು ಚೇಂಜ್ ಮಾಡಬಲ್ಲರು. ಇವರು ನಮ್ಮ ಆಯುಷ್ಯವನ್ನು ಹೆಚ್ಚಿಸಬಲ್ಲರು. ಹಾಗಾಗಿ ಗೀತಾಜ್ಞಾನದಾತ ಹೇಳುತ್ತಾನೆ, ಬಹುನಾಂ ಜನ್ಮಾನಾಂ ಅಂತೆ, 7ನೇ ಅಧ್ಯಾಯದ 19ನೇ ಮಂತ್ರದಲ್ಲಿ, ಬಹುನಾಂ ಜನ್ಮಾನಾಂ ಅಂತೆ ಜ್ಞಾನವಾನ್, ಈ ಜ್ಞಾನಿ ಆತ್ಮ ಮಾಂ ಪ್ರಪದ್ಯತೆ, ನನ್ನ ಪೂಜೆಯನ್ನು ಮಾಡುತ್ತಾರೆ. ಇಲ್ಲವಾದರೆ ಭೈರವ ಭೂತಗಳಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ತನಕ ಎಲ್ಲರೂ ಸೀಮಿತರಾಗಿಯೇ ಇರುವರು. ಮತ್ತು ನಂತರ ಹೇಳ್ತಾರೆ, ವಾಸುದೇವಂ ಸರ್ವಂ ಇತಿ ಸ ಮಹಾತ್ಮ ಸುದುರ್ಲಭ. ಅಂದರೆ ಇದನ್ನು ಹೇಳುವವನು ಇಲ್ಲ. ಏನೆಂದರೆ ಆ ವಾಸುದೇವ ಅವನೇ ಕುಲದ ಮಾಲೀಕ, ಅವನೇ ಎಲ್ಲ ಪೂಜೆಗಳಿಗೆ ಯೋಗ್ಯನು, ಅವನೇ ಎಲ್ಲವೂ ಆಗಿದ್ದಾನೆ. ಅವನೇ ಇಷ್ಟರೂಪದಲ್ಲಿ ಪೂಜ್ಯನು.
ಅವನೇ ಪಾಪನಾಶಕನು, ಅವನದೇ ಪೂಜೆ ಮಾಡಬೇಕಾಗಿದೆ. ಇದನ್ನು ಹೇಳುವ ಸಂತನು ಬಹಳ ಕಷ್ಟದಿಂದ ಸಿಗುವನು. ಒಬ್ಬ ಪಂಜಾಬಿನ ಜಿಜ್ಞಾಸು ಗರೀಬ್ ದಾಸರ ಬಳಿ ಹೋಗಿದ್ದರು. ಗರೀಬ್ ದಾಸ್ ಮಹಾರಾಜರು ಆ ಪರಮಾತ್ಮನಿಂದ ಪರಿಚಿತ ಕಬೀರರ ಮಹಿಮೆಯಿಂದ ಪರಿಚಿತರಾಗಿದ್ದರು. ಅವರ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದರು, ಸತ್ಯಖಂಡವನ್ನು ನೋಡಿದ್ದರು. ಆ ಜಿಜ್ಞಾಸುವಿನ ಹೆಸರಾಗಿತ್ತು ಝೂಮಕ್ರ ರಾಮರಾಯ್, ಉರುಫ್ ಝೂಮಕ್ರ ಆಗಿತ್ತು. ಹಾಗಂತೂ ಅವರು ರಾಮರಾಯ್ ಪಂಜಾಬಿನ ಸರ್ದಾರ್ ಆಗಿದ್ದರು. ಲುಧಿಯಾನದ ಬಳಿ ವಾಸಿಯರ್ ಎಂಬ ಊರಿದೆ, ಅಲ್ಲಿ ವಾಸವಾಗಿದ್ದವರು. ಅವನಿಗೆ ತಿಳಿದಿತ್ತು ಒಬ್ಬ ಸಂತನಿದ್ದಾನೆ, ಅವರು ಬಹಳ ಒಳ್ಳೆಯ ಅಮೃತವಾಣಿಯನ್ನು ಅವರು ಬರೆದಿದ್ದಾರೆ. ಅಲ್ಲಿಗೆ ಬಂದನು. ಆಗ ಗರೀಬ್ ದಾಸ್ ಸಾಹೇಬರು ಅವರಿಗೆ ಜ್ಞಾನ ತಿಳಿಸಿದರು. ಆಗ ಆ ರಾಮರಾಯ ಝೂಮಕ್ರ ಹೇಳಿದರು, ಪ್ರಭು, ಇಂತಹ ಜ್ಞಾನವನ್ನು ಇಂದಿನ ತನಕ ನಾನು ಎಲ್ಲೂ ಕೇಳಿಲ್ಲ ಮತ್ತು ಈ ಜ್ಞಾನವನ್ನು ಯಾರೂ ಹೇಳಿರಲಿಲ್ಲ. ಆಗ ಗರೀಬ್ ದಾಸ್ ಸಾಹೇಬರು ಹೇಳಿದ್ರು ಅವರಿಗೆ, तत्व भेद कोई ना कह रे झूमकरा, ये पैसे ऊपर नाच सुनो रे झूमकरा, कोटों मध्य कोई नहीं रे झूमकरा, अरबों में कोई गर्क सुनो रे झूमकरा. ಗರೀಬ್ ದಾಸರು ಹೇಳಿದ್ರೇನೆಂದ್ರೆ, ಕೋಟಿ ಸಂತರಲ್ಲಿ ನಿನಗೆ ಈ ಜ್ಞಾನವನ್ನು ಹೇಳುವವನು ಸಿಗಲಾರನು. ಕೋಟಿ ಸಂತರಲ್ಲಿ, ಮಾರ್ಗದರ್ಶಕರಲ್ಲಿ, अरबों में कोई गर्क, ಕೋಟಿಯಲ್ಲಿ ಅಂದರೆ ಗರ್ಕ್ ಮೀನ್ಸ್ ಕಂಪ್ಲೀಟ್ ಇನ್ ಆಲ್ ರೆಸ್ಪೆಕ್ಟ್ಸ್. ಅಂದರೆ ಅವನ ಜ್ಞಾನ ಕೂಡ ಪೂರ್ಣವಾಗಿರಬೇಕು, ಅವನಿಗೆ ಆದೇಶವಿರಬೇಕು ನಾಮವನ್ನು ನೀಡಲು, ಅವನ ಬಳಿ ಆ ಪೂರ್ಣ ಭಕ್ತಿ ವಿಧಿ ಇರಬೇಕು. ಹೀಗೆಂದಿದ್ದಾರೆ, ಶತಕೋಟಿ ಜನರಲ್ಲಿ ಯಾರಾದ್ರೊಬ್ಬನು ಸಿಗುವನು ಪರಿಪೂರ್ಣನು, ಅಂದರೆ ಪರಮಾತ್ಮನಿಂದ ಪರಿಚಿತನಾದ ಸಂತನು. ಮತ್ತು ಅದೇ ವಿಷಯ ಗೀತೆ ಅಧ್ಯಾಯ ಸಂಖ್ಯೆ 7 ಶ್ಲೋಕ 19 ಹೇಳಲಾಗಿದೆ. ಏನಂದರೆ, ವಾಸುದೇವ ಸರ್ವಂ ಇತಿ ಸಹ ಮಹಾತ್ಮ ಸುದುರ್ಲಭ. ಈಗ ಪುಣ್ಯಾತ್ಮರೇ, 20, 21, 22, 23 ಮತ್ತೊಮ್ಮೆ ಈ 3 ಗುಣಗಳ ದೇವತೆಗಳ ಬ್ರಹ್ಮ ವಿಷ್ಣು ಮಹೇಶ್ವರ ಪೂಜೆಯನ್ನು ಕ್ಲಿಯರ್ ಮಾಡಲಾಗಿದೆ. ಅಂದರೆ ಇದನ್ನು ಮಾಡಬಾರದೆಂದು ನೋಡಿರಂತೆ. ಅಧ್ಯಾಯ ಸಂಖ್ಯೆ 7 ಶ್ಲೋಕ 20, 21, 22, 23 20 ಹೇಳಿದೆ, ಯಾವ್ಯಾವುದೋ ಭೋಗಗಳ ಕಾಮನೆಯ ಮೂಲಕ ಯಾರ ಜ್ಞಾನ ಅಪಹರಿಸಲ್ಪಟ್ಟಿದೆ. ಇದು 15 ಮತ್ತೆ ಆರಂಭವಾಗುತ್ತದೆ. ಇದು ನೋಡಿರಂತೆ, ಇದು 15ನೇ ಶ್ಲೋಕದಿಂದ ಪುನಃ ಪ್ರಾರಂಭ ಆಗುತ್ತದೆ. ಮಾಯೆಯ ಮೂಲಕ ಅವರ ಜ್ಞಾನ ಅಪಹರಿಸಲ್ಪಟ್ಟಿದೆ. ಬ್ರಹ್ಮ ವಿಷ್ಣು ಮಹೇಶ್ವರ ತನಕ ಅವರ ಬುದ್ಧಿ ಸೀಮಿತವಾಗಿದೆ, ಇದಕ್ಕಿಂತ ಮುಂದೆ ಹೋಗಲಾರರು. ರಾಕ್ಷಸ ಸ್ವಭಾವವನ್ನು ಧಾರಣೆ ಮಾಡಿರುವಂತಹ ಮನುಷ್ಯರಲ್ಲಿ ನೀಚರು, ದೂಷಿತ ಕರ್ಮ ಮಾಡುವ ಮೂರ್ಖರು ನನ್ನನ್ನು ಭಜಿಸುವುದಿಲ್ಲ. ಈಗ ಇದರೊಂದಿಗೆ ಲಿಂಕ್ ಇದೆ ಮುಂದೆ 7ನೇ ಅಧ್ಯಾಯದ ಇದು 20ನೇ ಶ್ಲೋಕ. ಯಾವುದೋ ಭೋಗಗಳ ಕಾಮನೆ ಮೂಲಕ ಯಾರ ಜ್ಞಾನವು ಅಪಹರಿಸಲ್ಪಟ್ಟಿದೆ, ಅವರು ತಮ್ಮ ಸ್ವಭಾವದಿಂದ ಪ್ರೇರಿತರಾಗಿ ಅವರವರ ನಿಯಮಗಳನ್ನು ಧಾರಣೆ ಮಾಡಿ ಅನ್ಯ ದೇವತೆಗಳ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಭಜಿಸುತ್ತಾರೆ, ಅರ್ಥಾತ್ ಪೂಜಿಸುತ್ತಾರೆ. 21 ಯಾವ ಸಕಾಮ ಭಕ್ತರು ಯಾವ ದೇವತೆಯ ಸ್ವರೂಪವನ್ನು ಶ್ರದ್ಧೆಯಿಂದ ಪೂಜಿಸಲು ಇಷ್ಟಪಡುತ್ತಾರೋ ಅವರವರ ಭಕ್ತರ ಶ್ರದ್ಧೆಯನ್ನು ನಾನು ಅದೇ ದೇವತೆಯ ಪ್ರತಿ ಸ್ಥಿರಗೊಳಿಸುತ್ತೇನೆ. 22 ಆ ಪುರುಷ, ಆ ವ್ಯಕ್ತಿಯು ಆ ಶ್ರದ್ಧೆಯಿಂದ ಯುಕ್ತನಾಗಿ ಯಾವ ದೇವತೆಯ ಪೂಜೆಯನ್ನು ಮಾಡುತ್ತಾನೋ ಮತ್ತು ಆ ದೇವತೆಯಿಂದ ನನ್ನ ಮೂಲಕವೇ ವಿಧಿಸಲ್ಪಟ್ಟ ಮಾಡಿದಂತಹ ಆ ಬಯಸಿದ ಭೋಗಗಳನ್ನು ನಿಸ್ಸಂದೇಹವಾಗಿ ಪ್ರಾಪ್ತಿಸಿಕೊಳ್ಳುತ್ತಾನೆ. ಈಗ ಮುಂದೆ 23 ಸ್ಪಷ್ಟಪಡಿಸಲಾಗಿದೆ, ಆದರೆ ಆ ಅಲ್ಪಬುದ್ಧಿಯುಳ್ಳವರ, ಮಂದಬುದ್ಧಿಯವರ, ಬುದ್ಧಿಹೀನರ ಆ ಫಲವು ನಾಶವಾಗುವಂಥದ್ದು. ದೇವತೆಗಳನ್ನು ಪೂಜಿಸುವವರಿಗೆ ದೇವತೆಗಳೇ ಪ್ರಾಪ್ತರಾಗುತ್ತಾರೆ. ಮದ್ಭಕ್ತ ಇದನ್ನು ಇವರು ಸೇರಿಸಿದ್ದಾರೆ. ಬೇಕಾದರೆ ಹೇಗಾದರೂ ಪೂಜಿಸಲಿ, ಕೊನೆಗೆ ಇಲ್ಲ, ನನ್ನ ಭಕ್ತರು ನನ್ನನ್ನೇ ಪ್ರಾಪ್ತಿಸಿಕೊಳ್ಳುತ್ತಾರೆ. ಈಗ ಪುಣ್ಯಾತ್ಮರೇ, ನಿಮಗೆ ಇನ್ನೂ ತೋರಿಸ್ತೇವೆ. ಅಧ್ಯಾಯ ಸಂಖ್ಯೆ 9 ಶ್ಲೋಕ 20 ಹಿಡಿದು 23 ತನಕ. 9 ಇದು 20 ಆಗಿದೆ. 3 ವೇದಗಳಲ್ಲಿ ಅಂದರೆ ಯಜುರ್ವೇದ, ಋಗ್ವೇದ ಮತ್ತು ಸಾಮವೇದ. ಅಥರ್ವವೇದ ಏನಿದೆ ಅದು ಬೇರೆಯಾಗಿದೆ. ಅದರಲ್ಲಿ ಸೃಷ್ಟಿ ರಚನೆಯ ಅಧಿಕ ಜ್ಞಾನವಿದೆ. ಈ 3 ವೇದಗಳಲ್ಲಿ ವಿಧಾನಗಳಿವೆ. ಋಗ್ವೇದ, ಯಜುರ್ವೇದ, ಸಾಮವೇದ ಇವುಗಳು ಭಕ್ತಿಯ ವಿಧಿಯ ವೇದಗಳು ಆಗಿವೆ. ಈ 3 ವೇದಗಳಲ್ಲಿ ವಿಧಿಸಿರುವ ಸಕಾಮ ಕರ್ಮಗಳನ್ನು ಮಾಡುವವರು ಸೋಮರಸವನ್ನು ಕುಡಿಯುವವರು, ಪಾಪರಹಿತ ಪುರುಷರು ನನ್ನನ್ನು ಯಜ್ಞಗಳ ಮೂಲಕ ಪೂಜಿಸಿ ಸ್ವರ್ಗ ಪ್ರಾಪ್ತಿಯನ್ನು ಬಯಸುತ್ತಾರೆ. ಅವರು ತಮ್ಮ ಪುಣ್ಯಗಳ ಫಲರೂಪವಾಗಿ ಸ್ವರ್ಗಲೋಕವನ್ನು ಪ್ರಾಪ್ತಿಸಿಕೊಂಡು ಸ್ವರ್ಗದಲ್ಲಿ
ದಿವ್ಯ ದೇವತೆಗಳ ಭೋಗಗಳನ್ನು ಭೋಗಿಸುತ್ತಾರೆ. 21ರಲ್ಲಿ ನೋಡಿದಂತೆ ಏನು ಹೇಳಲಾಗಿದೆ? ಈಗ ಅವರು, ಇದು 21, ಅವರು ಆ ವಿಶಾಲ ಸ್ವರ್ಗಲೋಕವನ್ನು ಅನುಭವಿಸಿ ಪುಣ್ಯವು ಕ್ಷೀಣಿಸಿದ ನಂತರ ಮೃತ್ಯುಲೋಕವನ್ನು ಪ್ರಾಪ್ತಿಸುವರು. ಮೃತ್ಯುಲೋಕವನ್ನು ಈ ಪ್ರಕಾರ ಸ್ವರ್ಗದ ಸಾಧನ ರೂಪವನ್ನು 3 ವೇದಗಳಲ್ಲಿ ಹೇಳಿರುವ ಆ ಸಕಾಮ ಕರ್ಮದ ಆಶ್ರಯ ಪಡೆಯುವ ಮತ್ತು ಭೋಗಗಳ ಕಾಮನೆಯುಳ್ಳ ಪುರುಷರು ಮತ್ತೆ ಮತ್ತೆ ಆವಾಗಮನವನ್ನು ಪ್ರಾಪ್ತಿಸಿಕೊಳ್ಳುತ್ತಾರೆ. ಅಂದರೆ ಪುಣ್ಯದ ಪ್ರಭಾವದಿಂದ ಸ್ವರ್ಗಕ್ಕೆ ಹೋಗುತ್ತಾರೆ, ನಂತರ ಪುಣ್ಯ ಕ್ಷೀಣಿಸಿದ ಬಳಿಕ ಮೃತ್ಯುಲೋಕಕ್ಕೆ ಬರುತ್ತಾರೆ. ಈಗ 22ರಲ್ಲಿ ಏನು ಹೇಳಿದೆ? ಯಾವ ಅನನ್ಯ ಪ್ರೇಮಿ ಭಕ್ತ ಜನರು ಪರಮೇಶ್ವರನಾದ ನನ್ನನ್ನು ನಿರಂತರ ಸ್ಮರಿಸುತ್ತಾ ನಿಷ್ಕಾಮ ಭಾವದಿಂದ ಭಜಿಸುತ್ತಾರೋ ಅವರು ನಿರಂತರ, ಅಂದರೆ ನಿತ್ಯ ನಿರಂತರ ನನ್ನ ಚಿಂತನೆ ಮಾಡುವ ಪುರುಷರ ಯೋಗಕ್ಷೇಮವನ್ನು ನಾನೇ ಸ್ವಯಂ ವಹಿಸಿಕೊಳ್ಳುತ್ತೇನೆ. ಮತ್ತು 23ರಲ್ಲಿ ಅದ್ಭುತ ಮಾಡಲಾಗಿದೆ. ಹೇ ಅರ್ಜುನ, ಒಂದೊಮ್ಮೆ ಶ್ರದ್ಧೆಯಿಂದ ಯುಕ್ತರಾದ ಯಾರು ಸಕಾಮ ಭಕ್ತರಿದ್ದಾರೆ, ಸಕಾಮ ಅಲ್ಲ, ಇವರು ಮೇಲೆ ವರ್ಣಿಸಿದ ಭಕ್ತರಾಗಿದ್ದಾರೆ. ಯಾರು ಅಂದರೆ ಅನ್ಯ ದೇವತೆಗಳನ್ನು ಪೂಜಿಸುತ್ತಾರೆ, ಅವರು ಕೂಡ ನನ್ನನ್ನೇ ಪೂಜಿಸುತ್ತಾರೆ. ಅರ್ಥಾತ್ ಹೇಳುವ ಅರ್ಥ ಇದಾಗಿದೆ, ಅಂದರೆ ಅವರು ಭಗವಂತನ ಪೂಜೆ ಎಂದು ತಿಳಿದು ಅವರು ಭಗವಂತನ ಭಕ್ತಿಯನ್ನಂತೂ ಮಾಡುತ್ತಿದ್ದಾರೆ. ಆದರೆ ಅವರ ಆ ಪೂಜೆಯು ವಿಧಿಪೂರ್ವಕ ಅಲ್ಲದ್ದು, ಅಂದರೆ ಅಜ್ಞಾನಪೂರ್ವಕವಾಗಿದೆ. ಮುಂದೆ 25ರಲ್ಲಿ ಹೇಳಲಾಗಿದೆ ಏನೆಂದರೆ, ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಪ್ರಾಪ್ತಿಸುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪಿತೃಗಳನ್ನೇ ಪ್ರಾಪ್ತಿಸುತ್ತಾರೆ, ಮತ್ತು ಭೂತಗಳನ್ನು ಪೂಜಿಸುವವರು ಭೂತಗಳನ್ನೇ ಪ್ರಾಪ್ತಿಸಿಕೊಳ್ಳುತ್ತಾರೆ, ಮತ್ತು ನನ್ನನ್ನು ಪೂಜಿಸುವ ಭಕ್ತರು ನನ್ನನ್ನು ಪ್ರಾಪ್ತಿಸಿಕೊಳ್ಳುತ್ತಾರೆ. ಈಗ ಪುಣ್ಯಾತ್ಮರೇ, ಇದು ನೋಡಿರಂತೆ. ಮತ್ತು ಇಲ್ಲಿಗೆ ಬರೋಣ. ಆ ಅಲ್ಪಬುದ್ಧಿಯುಳ್ಳವರ ಹೇ ಅರ್ಜುನ, ಇದನ್ನು 9ನೇ ಅಧ್ಯಾಯದ 23ರಲ್ಲಿ ಹೇಳಲಾಗಿದೆ. ಹೇ ಅರ್ಜುನ, ಒಂದೊಮ್ಮೆ ಶ್ರದ್ಧೆಯಿಂದ ಯುಕ್ತರಾದ ಯಾವ ಸಕಾಮ ಭಕ್ತರು, ಸಕಾಮರಲ್ಲ ಅವರು ಆ ಭಕ್ತರು, ಯಾರು ಬೇರೆ ದೇವತೆಗಳನ್ನು ಪೂಜಿಸುತ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಪೂಜಿಸುತ್ತಾರೆ, ಅವರು ಕೂಡ ನನ್ನನ್ನೇ ಪೂಜಿಸುತ್ತಾರೆ. ಆದರೆ ಅವರ ಆ ಪೂಜೆ ವಿಧಿಪೂರ್ವಕವಲ್ಲದ್ದು, ಅಜ್ಞಾನಪೂರ್ವಕವಾಗಿದೆ, ಶಾಸ್ತ್ರ ವಿರುದ್ಧವಾಗಿದೆ. ನಂತರ ಪುಣ್ಯಾತ್ಮರೇ, 16ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಸ್ಪಷ್ಟಪಡಿಸಲಾಗಿದೆ. 23ನೇ ಶ್ಲೋಕ, ಯಾರು ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ತನ್ನ ಇಚ್ಛೆಯಂತೆ ಮನಬಂದಂತೆ ಆಚರಣೆ ಮಾಡುತ್ತಾನೆ, ಅವನು ಯಾವುದೇ ಸಿದ್ಧಿಯನ್ನಾಗಲಿ ಪರಮಗತಿಯನ್ನಾಗಲಿ ಪ್ರಾಪ್ತಿಸುವುದಿಲ್ಲ ಮತ್ತು ಸುಖವನ್ನು ಕೂಡ. 24ರಲ್ಲಿ ಹೇಳಿದನೆಂದರೆ, ಹೀಗಾಗಿ ನಿನಗೆ ಕರ್ತವ್ಯ ಮತ್ತು ಅಕರ್ತವ್ಯದ ವ್ಯವಸ್ಥೆಯಲ್ಲಿ ಶಾಸ್ತ್ರವೇ ಪ್ರಮಾಣವಾಗಿದೆ. ಹೀಗೆಂದು ತಿಳಿದು ನೀನು ಶಾಸ್ತ್ರ ವಿಧಿಯಿಂದ ನಿಯತ ಕರ್ಮ ಮಾಡುವುದೇ ಯೋಗ್ಯವಾಗಿದೆ, ಬೇರೆ ಏನೂ ಮಾಡುವಂತಿಲ್ಲ. ಈಗ ನೋಡಿ 17ರಲ್ಲಿ ಏನನ್ನು ಕೇಳಲಾಗಿದೆ? ಅದ್ಭುತ ಮಾಡಲಾಗಿದೆ ಗೀತೆಯಲ್ಲಿ. ಕ್ರಮವೈಸ್ ಜ್ಞಾನವಿದೆ ನಿಯಮಿತವಾಗಿ ಪ್ರಥಮ ಮಂತ್ರದಲ್ಲಿ. ಅರ್ಜುನ ಕೇಳಿದ, ಹೇ ಕೃಷ್ಣ, ಯಾವ ಮನುಷ್ಯರು ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಶ್ರದ್ಧೆಯಿಂದ ಯುಕ್ತರಾಗಿ ದೇವಾದಿಗಳ ಪೂಜೆ ಮಾಡುತ್ತಾರೆ, ಅಂದರೆ ಅನ್ಯ ದೇವತೆಗಳ ಪೂಜೆ ಮಾಡುತ್ತಾರೆ, ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಮನ ಬಂದಂತೆ ಅವರ ಸ್ಥಿತಿ ನಂತರ ಎಂಥದ್ದು, ಸಾತ್ವಿಕ, ರಾಜಸಿ ಅಥವಾ ತಾಮಸಿ? ನಂತರ ಕೇಳಿದ, ಈಗ ಇದರಲ್ಲಿ ಹೀಗೆ ಕೇಳಲಾಗಿದೆ, ಯಾರು ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಆಚರಣೆ ಮಾಡುತ್ತಾರೆ ಅವರು ಯಾವ ಸ್ಥಿತಿಯ ಜನರು? ಈಗ ನೋಡಿ, ಈ 17ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಅವರು ಯಾವ ಮನುಷ್ಯರು ಶಾಸ್ತ್ರ ವಿಧಿಯಿಂದ ರಹಿತವಾದ ಕೇವಲ ಮನಕಲ್ಪಿತ ಘೋರ ತಪಸ್ಸನ್ನು ಮಾಡುತ್ತಾರೆ, ಮನಸೇಚ್ಛೆ ಸಾಧನೆಯನ್ನು ಮಾಡುತ್ತಾರೆ, ಗರ್ವ ಮತ್ತು ಅಹಂಕಾರದಿಂದ ಯುಕ್ತ, ಕಾಮನೆ, ಆಸಕ್ತಿ ಮತ್ತು ಬಲದ ಅಭಿಮಾನದಿಂದಲೂ ಯುಕ್ತರಾಗಿದ್ದಾರೆ. ಅದನ್ನು ಯಾರಿಗೆ ಹೇಳಿದಾರೆಂದರೆ, ಶರೀರ ರೂಪದಿಂದ ಸ್ಥಿತಭೂತ ಸಮುದಾಯವನ್ನು ಮತ್ತು ಅಂದರೆ ಅಂತಃಕರಣದಲ್ಲಿ ಸ್ಥಿತನಾದ ಪರಮಾತ್ಮನಾದ ನನ್ನನ್ನು ಕೂಡ ಕೃಶಗೊಳಿಸುತ್ತಾರೆ ಮತ್ತು ದುಃಖಿಯನ್ನಾಗಿ ಮಾಡುತ್ತಾರೆ. ಆ ಅಜ್ಞಾನಿಗಳನ್ನು ಅಸುರ ಸ್ವಭಾವದವರೆಂದು ತಿಳಿ. ಈಗ ಪುಣ್ಯಾತ್ಮರೇ, ಈಗ ಪೂರ್ಣವಾಗಿ ಗೀತೆಯ ನಿಷ್ಕರ್ಷವಾಯಿತು. ಮತ್ತು ಗೀತೆಯ 7ನೇ ಅಧ್ಯಾಯದ ಪ್ರಥಮ ಮಂತ್ರದಲ್ಲಿ ಹೇಳಿದೆ ಏನೆಂದರೆ, ಇಂತಹ ಜ್ಞಾನವನ್ನು ಹೇಳುವೆ ನಿನಗೆ, ಇದನ್ನು ತಿಳಿದ ಬಳಿಕ ಮತ್ತೇನೂ ತಿಳಿಯುವುದು ಶೇಷ ಇರುವುದಿಲ್ಲ. ಈಗ ಮತ್ತೊಮ್ಮೆ ನೋಡಿ ಗೀತೆ ಅಧ್ಯಾಯ ಸಂಖ್ಯೆ 7ರ ಪ್ರಥಮ ಮಂತ್ರ, ಅಧ್ಯಾಯ ಸಂಖ್ಯೆ 7ನೇದು ಸಪ್ತಮೋ ಅಧ್ಯಾಯ. ಹೇ ಪಾರ್ಥ, ಅನನ್ಯ ಪ್ರೇಮದಿಂದ ನನ್ನಲ್ಲಿ ಆಸಕ್ತನಾಗಿ
ಹಾಗೂ ಅನನ್ಯ ಭಾವದಿಂದ ನನ್ನ ಕುರಿತು ಮಗ್ನನಾಗಿ ಯೋಗದಲ್ಲಿ ತೊಡಗಿರುವ ಯಾವ ಪ್ರಕಾರದಿಂದ ಸಂಪೂರ್ಣ ವಿಭೂತಿ ಬಲ ಹಾಗೂ ಐಶ್ವರ್ಯಾದಿ ಗುಣಗಳಿಂದ ಯುಕ್ತನಾಗಿ ಎಲ್ಲರ ಆತ್ಮರೂಪನಾದ ನನ್ನನ್ನು ಸಂಶಯರಹಿತವಾಗಿ ತಿಳಿಯುವನು, ಅದರ ಬಗ್ಗೆ ಆಲಿಸು. ನಾನು ನಿನಗಾಗಿ, ಇದು ಎರಡನೇದು, ಈ ವಿಜ್ಞಾನ ಸಹಿತ ತತ್ವಜ್ಞಾನವನ್ನು ಸಂಪೂರ್ಣವಾಗಿ ಹೇಳುವೆನು. ಯಾವುದನ್ನು ತಿಳಿದ ನಂತರ ಈ ಪ್ರಪಂಚದಲ್ಲಿ ಬೇರೆ ಏನು ತಿಳಿಯಲು ಯೋಗ್ಯವಾದುದು ಯಾವುದು ಉಳಿಯದು. ಪುಣ್ಯಾತ್ಮರೇ, ಇವರು ಹೇಳುತ್ತಲಿದ್ದರು ಏನೆಂದರೆ, ಬ್ರಹ್ಮ ವಿಷ್ಣು ಮಹೇಶರು ಅಜರಾಮರರು, ಇವರ ಯಾವ ತಂದೆ ತಾಯಿಯೂ ಇಲ್ಲ, ಇವರೇ ಸರ್ವೇಶ್ವರರು ಆಗಿದ್ದಾರೆ. ಮತ್ತು ಪರಮಾತ್ಮ ಅವರ ವಿಷಯದಲ್ಲಿ ಏನು ಹೇಳುತ್ತಿದ್ದರು? मोती मुक्ता दर्शत नाही, ये जग है सब अंदरे, दिखत के तो नैन चसम इनका फेरा मोतिया ಬಂದರೆ. ಈಗ ಪರಮಾತ್ಮ ಹೇಳುತ್ತಿದ್ದರು, ಇವರು ನಿಮಗೆ ವಿದ್ವಾನರಾಗಿ ಕಾಣಿಸುತ್ತಿದ್ದರೆ ಇವರು ಗಚ್ಚಾಮಿ ಗಚ್ಚಾಮಿ ಎಂದು ಮೂರ್ಖರನ್ನಾಗಿಸ್ತಾರೆ ನಿಮ್ಮನ್ನು. ಇವರು ಸಂಸ್ಕೃತದ ಜ್ಞಾತರು, ಇವರಿಗೆ ಏನೂ ತಿಳಿದಿಲ್ಲ ಈ ವೇದಗಳು ಮತ್ತು ಗೀತೆಯ ಬಗ್ಗೆ. ಇವರಿಗಂತೂ ಅಜ್ಞಾನರೂಪಿ ಕಣ್ಣು ಪೊರೆ ಬಂದಿದೆ. ಈ ಋಷಿ ಮಹರ್ಷಿಗಳಿಗೆ ತಾವು ಪೂರ್ತಿ ಇತಿಹಾಸ ನೋಡಿದಿರಿ. ಇಂದು ಸತ್ಯಯುಗದ ಬ್ರಾಹ್ಮಣರ ಬಗ್ಗೆ ಹೇಳುವುದಾದರೆ ವೇದದ ವಿದ್ವಾನರಾಗಿದ್ದರು ಮತ್ತು ದುರ್ಗಾ ಪೂಜೆಯನ್ನು ಮಾಡುತ್ತಿದ್ದರು. ಬಂದು ಬಿಡ್ತು ಅಂತ್ಯ ಇವರ ಅಜ್ಞಾನದ್ದು. ಮತ್ತು ಭಗವಂತ ಹೇಳುತ್ತಿದ್ದರು, मन माणिक लहर समंदरे, मुरजीवा नग सीप न सायर, वो निर्मल आनंद कंदरे. मन माणिक लहर समंदरे, मुरजीवा नग सीप न सायर, वो निर्मल आनंद कंदरे. मन माणिक लहर समंदरे, मुरजीवा नग सीप न सायरे, वो निर्मल आनंद कंदरे. मोती मुक्ता दर्शत नाही, यो जग है सब अंदरे. मोती मुक्ता दर्शत नाही, यो जग है सब अंदरे. दिखत के तो नैन चसम इनके फेरा मोतिया बंदरे. दिखत के तो नैन चसम इनके फेरा मोतिया बंदरे. ಯಾರಿಗಾದರೂ ಕಣ್ಣಿಗೆ ಬಿಳಿಪುರ ಬಂದರೆ ಅವರ ಕಣ್ಣು ಪೂರ್ತಿ ಸ್ವಸ್ಥವಾಗಿ ಇರುವ ಥರ ಕಾಣುವುದು, ಆದರೆ ಅವರಿಗೆ ದೃಷ್ಟಿ ಖಂಡಿತ ಇರುವುದಿಲ್ಲ. ಇದೇ ರೀತಿ ಇವರು ವಿದ್ವಾನರು ಮಹರ್ಷಿಗಳೆಂದು ಕರೆಸಿಕೊಳ್ತಿದ್ರು. ಇವರಿಗೆ ಏನೇನೂ ಅರಿವಿರಲಿಲ್ಲ ವೇದಗಳದ್ದು, ಗೀತೆ ಮತ್ತು ಪುರಾಣಗಳ ಕುರಿತಾಗಿ. ಗೀತೆಯ ಸಾರಾಂಶವನ್ನು ಹೇಳುತ್ತಿದ್ದರು. ಅರ್ಜುನ, ನೀನು ಏನು ತಂದಿದ್ದೆ? ನಿನ್ನದು ಏನು ಹೋಗುತ್ತದೆ? ಆತ್ಮವಂತೂ ಅಮರವಾಗಿದೆ, ನೀನು ದುಃಖ ಪಡೆದಿರು. ಇದೇನು ಮಹಾ ದೊಡ್ಡ ಸಾರಾಂಶವಾಯಿತು? ಸಾರಾಂಶವಂತೂ ಇವಾಗ ಬರುವುದು ಗೀತೆಯದು. नर नारायण देही पाके, जय कट्याना जमका फंदरे. ಪರಮಾತ್ಮ ಹೇಳ್ತಾರೆ, ಭಗವಂತನು ತನ್ನ ಸ್ವರೂಪದ ರೂಪವನ್ನು ಕೊಟ್ಟಿದ್ದಾರೆ ನಿಮಗೆ. ಮತ್ತು ಇಂತಹ ಸುಂದರ ಶರೀರ, ನಾಯಿ ಕತ್ತೆ ಹಂದಿ ನೋಡಿ ಇವುಗಳ ಏನು ದುರ್ಗತಿಯಾಗಿದೆ. ಮತ್ತು ಈ ಶರೀರವನ್ನು ಪಡೆದು ಕೂಡ ಒಂದೊಮ್ಮೆ ಕಟ್ಯಾನ ಕಾಳಕ ಫಂದರೆ, ಅಂದರೆ ಕಾಲನ ಜಾಲದಿಂದ ಮುಕ್ತರಾಗದಿದ್ದರೆ ಆಗ ಹೇಳ್ತಾರೆ, नर नारायण देही पाके, जय कट्याना जमका फंदरे. रतन अमोली दर्शत नाही, धिक्कार है वाकी जंदरे. ಹೇಳ್ತಾರೆ, ಧಿಕ್ಕಾರವಿದೆ ಈ ಮನುಷ್ಯ ಜೀವನಕ್ಕೆ. ಮನುಷ್ಯ ಜನ್ಮ ಪಡೆದು ಕೂಡ ಪರಮಾತ್ಮನ ಪ್ರಾಪ್ತಿಯಾಗಲಿಲ್ಲ ಮತ್ತು ಕಾಲನ ಜಾಲದಿಂದ ಬಿಡುಗಡೆ ಹೊಂದಿಲ್ಲ. ಪೂರ್ಣ ಬ್ರಹ್ಮ ರಟೆ ಅವಿನಾಶಿ, ಅಂದರೆ ಪೂರ್ಣ ಪರಮಾತ್ಮನ ಯಾರು ಭಕ್ತಿ ಮಾಡುತ್ತಾರೆ ತನ್ನ ವಿಷಯದಲ್ಲಿ ಸ್ವಯಂ ಹೇಳುತ್ತಿದ್ದಾರೆ. पूर्ण ब्रह्म रटे अविनाशी, जो भजन करे उस गोविंद रे. भाव भक्ति जा हृदय हो ही, फिर क्या कर है सुरपति इंद्रे. इंद्री कर्म न लगे लगारम, जो भजन करे निर्द्वंद रे. गरीब दास जग कीर्ति होगी, जब लग सूरज चंद्रे. ಪುಣ್ಯಾತ್ಮರೇ, ಸೌಭಾಗ್ಯವಾಗಿದೆ ತಮ್ಮದು ಈ ಕಲಿಯುಗದಲ್ಲಿ ಈ ಮಧ್ಯದ ಪೀಳಿಗೆಯಲ್ಲಿ ಮಾನವ ಶರೀರವಿದೆ ಮತ್ತು ತಾವು ಶಿಕ್ಷಿತರಾಗಿದ್ದೀರಿ. ಆದರೆ ನಮ್ಮ ತಾತ ಮುತ್ತಾತ ತಂದೆಯವರು ಮತ್ತು 7 ಪೀಳಿಗೆಗಳದು ನಮಗೆ ತಿಳಿದಿದೆ, ಯಾರೂ ಶಿಕ್ಷಿತರಿರಲಿಲ್ಲ.
ಮತ್ತು ಶಿಕ್ಷಣದ್ದು ಖಂಡಿತ ಅಗತ್ಯವಿರಲಿಲ್ಲ. ಅವರು ಬಹಳ ನೆಮ್ಮದಿಯಿಂದ ಇರುತ್ತಿದ್ದರು ಮತ್ತು ಮೋಸವಂತೂ ಖಂಡಿತ ಮಾಡ್ತಿರ್ಲಿಲ್ಲ. ಶಿಕ್ಷಿತರಾಗಿದ್ದರೂ ನಾವು ಬಹಳ ಕೆಳಮಟ್ಟಕ್ಕೆ ಹೋದೆವು. ಆದರೆ ಈ ಶಿಕ್ಷಣವನ್ನು ನೀಡುವುದು ಅಗತ್ಯವಿತ್ತು ಪರಮಾತ್ಮನು. ಏಕೆಂದರೆ ಈ ವಿದ್ಯೆಯಿಂದ ಇಂದು ನಾವು ಭಗವಂತನನ್ನು ಅರಿಯಬಲ್ಲೆವು, ಈ ಅಕ್ಷರ ಜ್ಞಾನದಿಂದ. ಇಲ್ಲವಾದರೆ ಈ ಶಿಕ್ಷಣದ ಖಂಡಿತ ಅವಶ್ಯಕತೆ ಇರಲಿಲ್ಲ. ಮನುಷ್ಯ ಜೀವನ ಟೈಮ್ ಪಾಸ್ ಮಾಡಬೇಕಿದೆ, ಬೇಕಾದರೆ ಬಂಗಲೆಯಲ್ಲಿ ಮಾಡು, ಇಲ್ಲ ಗುಡಿಸಲಲ್ಲಿ ಮಾಡು. ಪುಣ್ಯಾತ್ಮರೇ, ಇದು ಕೃಪೆಯಾಗಿದೆ ತಮ್ಮ ಮೇಲೆ ದಾತನದು. ಇಂದು ತಾವು ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಬಾಲಕರು, ಹಿರಿಯರು, ಮಗಳು, ಸೋದರ, ಸೋದರಿ ಇವರೆಲ್ಲ ಇಂದು ಅಕ್ಷರಜ್ಞಾನಿಗಳಾಗಿದ್ದಾರೆ. ಸದ್ಗ್ರಂಥಗಳು ನಮ್ಮ ಬಳಿ ಇವೆ. ಮತ್ತು ಅರಿತುಕೊಳ್ಳಿ ಭಗವಂತನನ್ನು. ಮತ್ತು ಭಕ್ತಿಯಂತೂ ಕಠಿಣವೇನೂ ಅಲ್ಲ. ಇದನ್ನಂತೂ ಅಜ್ಞಾನಿಗಳು ಮಾಡಿಟ್ಟಿದ್ದರು. ಯಾರೋ ಅಗ್ನಿ ಮಧ್ಯೆ ತಪ ಮಾಡುತ್ತಾನೆ, ಇನ್ಯಾರೋ ಉಲ್ಟಾ ರೀತಿಯಲ್ಲಿ ತಪವನ್ನು ಮಾಡುತ್ತಾನೆ. ನಾವು ಹೀಗೆ ಯೋಚಿಸುತ್ತಿದ್ದೆವು ಅಂದರೆ ನಮ್ಮ ಸಾಮರ್ಥ್ಯದ ಮಾತಲ್ಲ. ನಾವು ಮಾಡಲಾರೆವು ಈ ಕಠಿಣ ಕೆಲಸವನ್ನು, ಏಕೆಂದರೆ ನಾವು ಮಕ್ಕಳು ಮೊಮ್ಮಕ್ಕಳುಳ್ಳವರು. ಮತ್ತು ಪರಮಾತ್ಮನು ಹೇಳಿದ್ದಾರೆ ಏನೆಂದರೆ, पर्वत डूंगर मत चढ़ो, बस्ती तजो ना गाम, और बण बस्ती में एक सा जाके हृदय सतनाम. ಹೀಗೆ ಭಗವಂತ ನೆನಪಿಸುತ್ತಾರೆ. अमर करूं सतलोक पठाऊं, ताते बंदी छोड़ कहाऊं, बंदी छोड़ हमारा नामम, अजर अमर है अस्थिर ठामम. जो हम कहें करे जो कोई, मन धारे जो से देखे, और लक्षण योग लखाऊं निर्गुण, ಬಹುರ್ ಧರೆ ನೀವೇಖೆ. ಹೇಳುತ್ತಾರೆ, ನಾನು ಹೇಳಿದಾಗೆ ಮಾಡಿದರೆ ನಂತರ ಅವನ ಪುನರ್ಜನ್ಮವಾಗದು. ಹೇಳಿ ಸದ್ಗುರುದೇವರಿಗೆ. ಪರಮಪಿತ ಪರಮಾತ್ಮ ಪೂರ್ಣ ಬ್ರಹ್ಮ, ಸರ್ವ ಸೃಷ್ಟಿ ರಚನಾಕಾರ, ಕುಲದ ಮಾಲೀಕ ಕಬೀರ ಪರಮೇಶ್ವರರ ಅಪಾರ ಕೃಪೆಯಿಂದ ಈ ಕೆಲವು ಪುಣ್ಯ ಆತ್ಮಗಳು ಸತ್ಸಂಗವನ್ನು ಕೇಳಲು ಬರುವಂತೆ ಆಯಿತು. सकल पदार्थ है जगमाही, और कर्महीन नर पावे नाही. ಪರಮಾತ್ಮ ಪೂರ್ಣಬ್ರಹ್ಮ, ಇಡೀ ಸೃಷ್ಟಿಯ ರಚನಾಕಾರ ಕಬೀರ ದೇವರು ಈ ನಮ್ಮ ಎಲ್ಲ ಆತ್ಮಗಳ ಏಕಮಾತ್ರ ಮಾಲೀಕರು. ಇವರು ನಮ್ಮ ಪಿತಾ ಆಗಿರುವರು. ನಮ್ಮವರ ದುಃಖವಂತೂ ನಮಗೇನೇ ಆಗುತ್ತದೆ. ಈ ಕಾಲನು ಯಾರನ್ನು ನಾವು ನಮ್ಮ ಮಾಲೀಕನೆಂದು ನಂಬುತ್ತೇವೆ, ಏಕೆಂದರೆ ನಾವು ನಮ್ಮ ಕರ್ಮಗಳ ಕಾರಣದಿಂದ, ನಮ್ಮ ತಪ್ಪಿನ ಕಾರಣದಿಂದಾಗಿ ಈ ಕಾಲನ ಅಧೀನರಾಗಿ ಬಿಟ್ಟೆವು. ಈಗ ಇವನು ಹೇಗೆ ಬಯಸುತ್ತಿದ್ದಾನೋ ಹಾಗೆಯೇ ನಾವು ಬದುಕುತ್ತಲೇ ಇದ್ದೇವೆ. ಹಾಗಾಗಿ ನಮಗೆ ಕಷ್ಟವನ್ನೇ ಕೊಡುತ್ತಿದ್ದಾನೆ. ಮತ್ತವನು ಕಷ್ಟ ಕೊಡುವ ಉದ್ದೇಶ ಇದಾಗಿದೆ ಅಂದರೆ ಅವನು ನಮಗೆ ಎಷ್ಟು ದುಃಖಿಯನ್ನಾಗಿ ಮಾಡುವನೋ ಅಷ್ಟೇ ದುಃಖ ಮತ್ತು ಸಂಕಟ ನಮ್ಮ ತಂದೆಗೆ ಆಗುವುದು. ಈ ಅಯೋಗ್ಯ ಆತ್ಮನು ಸ್ವತಃ ಅಲ್ಲಿ ತಪ್ಪು ಮಾಡಿದ್ದನು. ಒಂಟಿ ಕಾಲಿನ ಮೇಲೆ ನಿಂತು ಇವನು 70 ಯುಗದ ಒಂದು ಬಾರಿ, 70 ಯುಗದ ಇನ್ನೊಂದು ಬಾರಿ, 64 ಯುಗದ ತಪಸ್ಸನ್ನು ಒಂದು ಬಾರಿ ಮಾಡಿದನು. ಪರಮಾತ್ಮನು ಪದೇ ಪದೇ ಆಕಾಶವಾಣಿ ಮೂಲಕ ಎಚ್ಚರಿಸಿದರೂ ಜಾಗೃತನಾಗಲಿಲ್ಲ. ಹೀಗಿದ್ದರೂ ಆ ದಯಾಳು ಇವನಿಗೆ ಸತ್ಯಲೋಕದಲ್ಲಿಯೇ ಸ್ಥಾನವನ್ನು ನೀಡಿದ್ದರು. ಅಂದರೆ ನೀನು ಒಂದು ಮೂಲೆಯಲ್ಲಿ ಇಲ್ಲಿ ಇರು. ತನ್ನ 21 ಬ್ರಹ್ಮಾಂಡಗಳೊಂದಿಗೆ ಇವನೇನು ಡಿಮಾಂಡ್ ಮಾಡಿದ್ದ, ನನಗೆ ಬೇರೇನೇ ಸ್ಥಾನ ಬೇಕೆಂದು. ಮತ್ತೆ ನಾವು ಏನು ತಪ್ಪು ಮಾಡಿದ್ದೆವಂದರೆ, ನಾವು ಪರಮಾತ್ಮನ ಆಜ್ಞೆಯ ಅವಹೇಳನ ಮಾಡಿ ನಮ್ಮ ಮಾಲೀಕನಿಂದ, ನಮ್ಮ ಮೂಲ ಮಾಲೀಕನಿಂದ, ನಮ್ಮ ಸ್ವಾಮಿಯಿಂದ ನಾವು ನಮ್ಮ ಅಂತಃಕರಣದಿಂದ ತ್ಯಜಿಸಿ ಈ ಕಾಲನ ಜೊತೆಯಲ್ಲಿ ಬಂದು ಬಿಟ್ಟೆವು. ಇವನು ನಿಂತುಕೊಂಡು ತಪಸ್ಸು ಮಾಡುತ್ತಿದ್ದನು. ನಾವು ಎಲ್ಲ ಆತ್ಮಗಳು ಇವನ ಮೇಲೆ ಆಸಕ್ತರಾದೆವು. ಹೇಗೆ ಈ ಹೀರೋ ಮತ್ತು ಹೀರೋಯಿನ್ಗಳು ನಾಟಕವಾಡುವವರು ತಮ್ಮ ಹೊಟ್ಟೆಪಾಡಿಗಾಗಿ, ಮತ್ತು ಈ ಮುಗ್ಧ ಆತ್ಮಗಳು ಹರೆಯದ ಮಕ್ಕಳು ಅವರಿಗೆ ಗೊತ್ತಿಲ್ಲದೇನೆ ಹೃದಯದಿಂದ ಇಷ್ಟಪಡುತ್ತಾರೆ. ಮತ್ತು ಅವರೇನಾದರೂ ಬಂದರೆ ಅಕ್ಕಪಕ್ಕದ ನಗರಗಳಲ್ಲಿ ಅವರನ್ನು ನೋಡುವುದಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ಹೀಗೆ ನಿಂತು ಬಿಡುತ್ತಾರೆ. ಯಾವುದು ಕೊಡುವುದು ಕೊಳ್ಳುವುದೇನೂ ಇಲ್ಲ. ಹೀಗೆ ಈ ಕಾಯಿಲೆ ನಮಗೆ ಅಲ್ಲಿಂದ ಬಂದುಬಿಟ್ಟಿತು. ಹೀಗೆ ನಾವು ಪರಮಾತ್ಮನನ್ನು ಮರೆತು, ನಮ್ಮ ದಾತನನ್ನು, ನಮ್ಮ ಸ್ವಾಮಿಯನ್ನು ಮರೆತು, ನಾವು ಈ ನಕಲಿ ಒಡೆಯ, ಈ ನಕಲಿ ಸ್ವಾಮಿ ಮೇಲೆ ಆಸಕ್ತರಾಗಿ ಬಿಟ್ಟೆವು. ಪರಮೇಶ್ವರನು ಪದೇ ಪದೇ ಆಕಾಶವಾಣಿಯನ್ನು ಮಾಡಿದರೂ ನಾವು ಈ ಕಾಲನಿಂದ ದೂರ ಸರಿಯಲಿಲ್ಲ. ನಾವು ಇಷ್ಟು ಇವನಲ್ಲಿ ವಿವಶರಾದೆವು. ಈ ಕಾಲನು ಡಿಮಾಂಡ್ ಮಾಡಿದ್ದೇನೆಂದರೆ, ಪರಮಾತ್ಮ ನನಗೆ ಕೆಲವು ಜೀವಾತ್ಮಗಳನ್ನು ನೀಡು. ಪರಮೇಶ್ವರನು ನಮ್ಮಿಂದ ಸ್ವೀಕೃತಿಯನ್ನು ಪಡೆದಿದ್ದರು. ನಾವೆಲ್ಲರೂ ಈಗ ಏನು ಇಲ್ಲಿ ಕಾಲನ ಜಾಲದಲ್ಲಿ ಸಿಲುಕಿದ ಜೀವಾತ್ಮಗಳಾಗಿದ್ದೇವೆ. ಆವಾಗ ನಾವೆಲ್ಲರೂ ಪರಮಾತ್ಮನ ಎದುರಲ್ಲಿ ಇಷ್ಟು ನಿರ್ಲಜ್ಜರಾಗಿದ್ದೆವು ಅಂದರೆ ನಮ್ಮ ಲಜ್ಜೆಯನ್ನು ಸಂಪೂರ್ಣ ಬಿಟ್ಟಿದ್ದೆವು.
ಪರಮಾತ್ಮನ ಎದುರಲ್ಲೇ ನಾವು ಇವನೊಂದಿಗೆ ಬರುವ ಸ್ವೀಕೃತಿಯನ್ನು ನೀಡಿದ್ದೆವು. ಈಗ ಯಾರು ಪತಿವ್ರತೆಯ ಸ್ಥಾನದಲ್ಲಿ ಇರುವುದಿಲ್ಲವೋ ಆಕೆಯು ಆ ಸ್ವಾಮಿಯ ಪತಿಯ ಹೃದಯದಿಂದ ದೂರವಾಗುತ್ತಾಳೆ ಆ ಹುಡುಗಿ. ಹೀಗೆಯೇ ನಾವು ಕೂಡ ಮಾಡಿದೆವು. ಪರಮಾತ್ಮನು ನಮ್ಮನ್ನು ಅಂತಃಕರಣದಿಂದ ದೂರ ಮಾಡಿದರು. ಅಂತಃಕರಣದಿಂದ ನಮ್ಮನ್ನು ರಿಜೆಕ್ಟ್ ಮಾಡಿದರು ಇವು ಅಯೋಗ್ಯ ಆತ್ಮಗಳೆಂದು. ನಾನು ಇವರಿಗೆ ಎಲ್ಲ ಅನುಕೂಲ ಮಾಡುತ್ತಿದ್ದೇನೆ, ಎಲ್ಲ ಸುಖವಿದೆ, ಇವರಿಗೆ ಯಾವುದೇ ಕಷ್ಟವಿಲ್ಲ. ಹೀಗಿದ್ದರೂ ಇವನನ್ನು ಬಯಸುತ್ತಿದ್ದಾರೆ ನನ್ನನ್ನು ಬಿಟ್ಟು. ಆದರೂ ಕೂಡ ಅವನು ದಯಾಳಾಗಿರುವನು, ನಮ್ಮ ತಂದೆ, ನಮ್ಮ ಸ್ವಾಮಿ. ಕಾಲನ ಡಿಮ್ಯಾಂಡ್ನಂತೆ ಮತ್ತು ನಮ್ಮ ಸ್ವೀಕೃತಿ ಪ್ರಕಾರ ಪರಮಾತ್ಮನು ನಮ್ಮೆಲ್ಲರನ್ನು ಇವನೊಂದಿಗೆ ಕಳುಹಿಸಿದರು. ನಂತರ ಈ ದಯಾಳು ಒಂದು ಕೃಪೆ ಮಾಡಿದ್ದರು ನಮ್ಮ ಮೇಲೆ, ಈ ಕಾಲನ ಮೇಲೆ. ಅಂದರೆ ಅಲ್ಲಿಯ ಸತ್ಯಲೋಕದಲ್ಲಿ ಒಂದು ಮೂಲೆಯಲ್ಲಿ ಒಂದು ಸ್ಥಾನವನ್ನು ನೀಡಿದ್ದರು. ಆದರೆ ಅಲ್ಲಿಯೂ ಕೂಡ ಇವನೊಂದು ಭಯಂಕರ ತಪ್ಪನ್ನು ಮಾಡಿದನು. ಅಂದರೆ ಈ ದುರ್ಗೆಯು ಎಲ್ಲಕ್ಕಿಂತ ಮೊದಲು ಈ ಆತ್ಮವು ಕಾಲನೊಡನೆ ಬರುವ ಸ್ವೀಕೃತಿಯನ್ನು ನೀಡಿತ್ತು ಮತ್ತು ಅವಳಿಗೆ ಸ್ತ್ರೀರೂಪ ನೀಡಿ ಪರಮಾತ್ಮನು ನಮ್ಮೆಲ್ಲರನ್ನೂ ಬೀಜರೂಪದಲ್ಲಿ ಅವಳ ಶರೀರದ ಒಳಗೆ ಪ್ರವೇಶ ಮಾಡಿಸಿದರು ಮತ್ತು ಅವಳಿಗೆ ಶಕ್ತಿ ನೀಡಿದರು ವಚನದಿಂದ. ಅಂದರೆ ಎಷ್ಟು ಬೇಕು ಅಷ್ಟು ಜೀವಾತ್ಮ ನರ ಮತ್ತು ನಾರಿ ಉತ್ಪನ್ನಿಸಬಹುದೆಂದು ದುರ್ಗೆಯನ್ನು ಕಾಲನ ಬಳಿ ಕಳುಹಿಸಲಾಯಿತು, ಅಲ್ಲಿಯೇ ಸತ್ಯಲೋಕದಲ್ಲಿ. ಮತ್ತು ಅವಳೊಳಗೆ ನಾವೆಲ್ಲರೂ ಇದ್ದೆವು. ಕಾಲನು ಅಲ್ಲಿ ಒಂದು ಅಪರಾಧವನ್ನು ಮಾಡಿದ ಈ ಬ್ರಹ್ಮನು ದುರ್ಗೆಯೊಂದಿಗೆ ದುಷ್ಕರ್ಮವನ್ನು ಮಾಡಲು ಪ್ರಯತ್ನ ಮಾಡಿದ. ಆಗ ದುರ್ಗೆ ಹೇಳಿದಳು, ನನಗೆ ತಂದೆಯವರು ವಚನಶಕ್ತಿಯನ್ನು ನೀಡಿದ್ದಾರೆ. ಎಷ್ಟು ನೀನು ಜೀವಾತ್ಮ ಹೇಳುವೆಯೋ ನಾನಷ್ಟು ಉತ್ಪನ್ನಿಸಿಕೊಡುವೆನು. ಇವನು ಯಾವುದಕ್ಕೂ ಕಿವಿಗೊಡಲಿಲ್ಲ. ಬಲಾತ್ಕಾರ ಮಾಡಲು ಬಯಸಿದನು. ಆಗ ದುರ್ಗೆ ಇವನ ಶರೀರದೊಳಗೆ ಪ್ರವೇಶವನ್ನು ಮಾಡಿದಳು. ನಂತರ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದಳು, ನನ್ನ ರಕ್ಷಣೆ ಮಾಡು, ನನ್ನನ್ನು ಕಾಪಾಡು. ಆಗ ಪರಮೇಶ್ವರರು ತನ್ನ ಪುತ್ರ ಜೋಗಜಿತನ ರೂಪದಲ್ಲಿ ಅಲ್ಲಿ ಪ್ರಕಟವಾದರು. ದುರ್ಗೆಯನ್ನು ಆ ಕಾಲನ ಹೊಟ್ಟೆಯಿಂದ ಹೊರತೆಗೆದರು ಮತ್ತು ನಂತರ 21 ಬ್ರಹ್ಮಾಂಡಗಳ ಸಹಿತ ಸತ್ಯಲೋಕದಿಂದ ನಮ್ಮೆಲ್ಲರನ್ನೂ ಹೊರಗೆ ಹಾಕಿದರು. ಸತ್ಯಲೋಕದಿಂದ ನಾವು 16 ಶಂಖಕೋಶ ದೂರಕ್ಕೆ ಬಂದೆವು. ಒಂದು ಕೋಶ ಸರಿಸುಮಾರು 3 ಕಿಲೋಮೀಟರ್ನಷ್ಟು ಡಿಸ್ಟೆನ್ಸ್ ಆಗುತ್ತದೆ. ಇದು ನೀಲ ಪದಮ ಶಂಖ. 16 ಶಂಖಕೋಶ ದೂರ ನಾವು ಬಂದೆವು. 48 ಶಂಖ ಕಿಲೋಮೀಟರ್ ಎಂದು ತಿಳಿಯಿರಿ. ಈಗ ಪುಣ್ಯಾತ್ಮರೇ, ಈ ಕಾಲನು ಈ ವಿಷಯದ ಬಗ್ಗೆ ಬಹಳ ದುಃಖಪಟ್ಟ. ಅಂದರೆ ನನ್ನನ್ನು ಸತ್ಯಲೋಕದಿಂದ ಹೊರಗೆ ಹಾಕಿದರು. ಈಗ ನಾನು ಈ ಜೀವಾತ್ಮಗಳನ್ನು ಇಷ್ಟೊಂದು ಸತಾಯಿಸುವೆನೋ? ಎಷ್ಟಂದರೆ ಪರಮಾತ್ಮನು ಇವರ ದುಃಖದಿಂದಾಗಿ ದುಃಖಿಯಾಗುವರು, ನೆಮ್ಮದಿಯಿಂದ ಇರಲು ಬಿಡಲಾರನು. ಈ ಸೇಡು ತೀರಿಸಿಕೊಳ್ಳಲು ಇವನು ನಮ್ಮ ಜೊತೆ ಇಂತಹ ಅಪರಾಧ ಮಾಡುತ್ತಿರುವನು. ಇದನ್ನು ಸತ್ಯವೆಂದು ತಿಳಿಯಿರಿ. ನೀವಂತೂ ಬಾಲಕರಾಗಿದ್ದೀರಿ. ಮನುಷ್ಯ ಶರೀರವಂತೂ ಸಿಗುತ್ತದೆ ತಮ್ಮದೇ ಪುಣ್ಯದಿಂದ ಮತ್ತು ಪಾಪಗಳು ತಮ್ಮೊಂದಿಗೆಯೇ ಇರುತ್ತವೆ. ಯಾವುದೋ ಜನ್ಮದಲ್ಲಿ ತಮ್ಮಿಂದ ಶುಭ ಕರ್ಮವಾಗಿದ್ದರೆ ಈ ಜನ್ಮದಲ್ಲಿ ಮನುಷ್ಯ ಜೀವನದಲ್ಲಿ ತಂದು ಅವನು ನಾಶ ಮಾಡಿಸುತ್ತಾನೆ. ಮತ್ತು ಇಂದು ವೈಜ್ಞಾನಿಕ ಯುಗವಾಗಿದೆ ಮತ್ತು ವಿಜ್ಞಾನ ಕೂಡ ಪರಮಾತ್ಮನ ಶತ್ರು ಆಗಿದೆ. ಮತ್ತಿದು ಅವರದೇ ಕೊಡುಗೆಯಾಗಿದೆ, ಮೆಟೀರಿಯಲ್. ಮತ್ತು ಇಷ್ಟೆಲ್ಲ ಈ ಸಂಶೋಧನೆಗಳು ಗಾಡ್ ಗಿವನ್ ಮೆಟೀರಿಯಲ್ನಿಂದಲೇ ಆಗಿದೆ. ಈಗ ನಾವು ಇಷ್ಟು ಬುದ್ಧಿವಂತರಾಗಿದ್ದೇವೆ ಅಂದರೆ ಹೇಳುತ್ತೇವೆ ಭಗವಂತ ಎಲ್ಲೂ ಇಲ್ಲ ಮತ್ತು ಸ್ವತಃ ತಾನಾಗಿ ಪ್ರಪಂಚ ಸೃಷ್ಟಿಯಾಗಿದೆ. ಸ್ವತಃ ಪರಮಾಣುಗಳು ಕೂಡಿಕೊಂಡು ಪೃಥ್ವಿಯು ಉಂಟಾಗಿದೆ. ಇದೆಲ್ಲ ಬರೀ ಪೊಳ್ಳು ಮಾತುಗಳಾಗಿವೆ. ಮತ್ತೆ ಹೇಳ್ತಾರೆ ನರನಾರಿಯಿಂದ ಸ್ವತಃ ಜೀವ ಉತ್ಪತ್ತಿ ಆಗುವುದು. ಇದರಲ್ಲಿ ಭಗವಂತನ ಪಾತ್ರ ಇಲ್ಲವೇ ಇಲ್ಲ. ಪುಣ್ಯಾತ್ಮರೇ, ಈಗಲೂ ಪರಮಾತ್ಮನ ಕುರಿತು ಆಸ್ಥೆ ಹೃದಯದಲ್ಲಿದೆ. ಆದರೆ ಮುಂಬರುವ 5-6-10 ಸಾವಿರ ವರ್ಷಗಳ ನಂತರ ಇಂತಹ ತಲೆಕೆಟ್ಟವರ ಸಂಖ್ಯೆ ಕಮ್ಮಿಯೇನೂ ಆಗಲಾರದು. ಅಂದರೆ ಅವರು ಹೇಳುವರು ಭಗವಂತ ಎಲ್ಲೂ ಇಲ್ಲ. ಇಂದು ಯಾರು ವಿಜ್ಞಾನಕ್ಕೆ ಮಹತ್ವ ನೀಡುತ್ತಾರೋ ಆ ಜನರು ಇದನ್ನೇ ಸಿದ್ಧ ಮಾಡುವ ಪ್ರಯತ್ನ ಮಾಡುತ್ತಾರೆ. ಅಂದರೆ ಪರಮಾತ್ಮ ಎಂಬ ವಿಷಯವೇ ಇಲ್ಲ. ಸರಿ, ಇದು ಕಾಲನ ವ್ಯವಸ್ಥೆಯಾಗಿದೆ. ಇಲ್ಲಿ ಕಾಲನು ತನ್ನ ಕೆಲಸ ಮಾಡುವನು, ಅದರ ದಯಾಳು ಕೂಡ ತನ್ನ ಕೆಲಸವನ್ನು ಮಾಡುವನು. ಹಾಗಾಗಿ ಪುಣ್ಯಾತ್ಮರೇ, ಇಂದು ತಮ್ಮ ಮೇಲೆ ಕೃಪೆ ಇದೆ ಮಾಲೀಕನದು. ಏಕೆಂದರೆ ತಾವು ಪರಮಾತ್ಮನ ಚರಣದಲ್ಲಿ ಆಶ್ರಯ ಪಡೆದಿರುವಿರಿ. ಮತ್ತು
ಈ ಕಾಲನು ನಮಗೆ ದುಃಖ ಕೊಡುತ್ತಾನೆ. ಪರಮಾತ್ಮನಿಗಂತೂ ಗೊತ್ತಿತ್ತು ಇವನು ಅತ್ಯಾಚಾರಿ ವ್ಯಕ್ತಿಯೆಂದು. ಇದಕ್ಕಾಗಿ ಇವನಿಗೊಂದು ಶಾಪ ನೀಡಿದರು ಏನೆಂದರೆ, ನೀನು 1,00,000 ಮಾನವ ಶರೀರಧಾರಿ ಪ್ರಾಣಿಗಳನ್ನು ನಿತ್ಯ ಆಹಾರವಾಗಿ ಸೇವಿಸು. ಈಗ ಈ ಶಾಪದ ಕಾರಣದಿಂದಾಗಿ ಇವನು ನಿರ್ವಾಹವಿಲ್ಲದೆ ನಮಗೆ ಮಾನವ ಶರೀರ ನೀಡುವನು. ಇಲ್ಲಿದ್ರೆ ಈ ಮಾನವ ಶರೀರವನ್ನು ಕೂಡ ನೀಡುತ್ತಿರಲಿಲ್ಲ ತಮಗೆ, ಇದು ಸತ್ಯವೆಂದು ತಿಳಿಯಿರಿ. ಈಗ ಮಾಲೀಕನಿಗೂ ಗೊತ್ತಿತ್ತು ಅಂದರೆ ಇವರು ತಪ್ಪಂತೂ ಮಾಡಿದ್ದಾಯಿತು. ಅದರ ಶಿಕ್ಷೆಯನ್ನು ಇವರು ಅನುಭವಿಸುವರು. ಯಾವಾಗ ಮನುಷ್ಯ ಶರೀರ ಸಿಗುವುದೋ ಆಗ ಜ್ಞಾನ ನೀಡಲು ನಾನು ಹೋಗುವೆನು. ಇವರಿಗೆ ನನ್ನ ನಿಜ ಸ್ಥಾನದ ಬಗ್ಗೆ ಹೇಳುವೆನು. ಕೆಲವು ಪುಣ್ಯಾತ್ಮಗಳನ್ನು ಇಲ್ಲಿ ಸತ್ಯಲೋಕಕ್ಕೆ ಕರೆದು ತರುವೆನು. ನಂತರ ಇವರನ್ನು ಸತ್ಯತೆಯಿಂದ ಪರಿಚಿತಗೊಳಿಸಿ ಮರಳಿ ತಂದು ಬಿಡುವೆನು. ಆ ಪುಣ್ಯಾತ್ಮರು ನಂತರ ತನ್ನ ಗುಣಗಾನವನ್ನು ಮಾಡಿ ತನ್ನ ಸೋದರ ಸೋದರಿಯರಿಗೆ ತಿಳಿಸುವರು ನನ್ನ ನಿಜ ಸ್ಥಾನದ ಬಗ್ಗೆ. ಮತ್ತವರು ಪ್ರಮಾಣವನ್ನು ನೀಡುವರು. ಅವರಿಗೆ ವಿಶ್ವಾಸವನ್ನು ಭರಿಸುವರು. ಒಂದಲ್ಲ ಒಂದು ರೀತಿಯಲ್ಲಿ ಇವರನ್ನು ನಾನು ನಂತರ ಕರೆತರುವೆನು. ಈ ಕಾಲನು ನಮ್ಮನ್ನು ಇಷ್ಟು ಅಜ್ಞಾನಿಯನ್ನಾಗಿಸಿದ್ದಾನೆ ಅಂದರೆ ಪರಮಾತ್ಮನ ಪರಿಭಾಷೆಯನ್ನೇ ಬದಲಾಯಿಸಿದನು. ಮತ್ತಿವನು ಎಂತಹ ಅಪರಾಧ ಮಾಡುತ್ತಾನೆ? ಪರಮಾತ್ಮನ ಜೊತೆಯಲ್ಲಿ ಇವನು ತನ್ನ ಸೋದರನೆಂದು ತಿಳಿದು, ಏಕೆಂದರೆ ಪರಮೇಶ್ವರ ತನ್ನ ಪುತ್ರ ಒಮ್ಮೆ ಜೋಗಜೀತನ ರೂಪದಲ್ಲಿ ಮತ್ತೊಮ್ಮೆ ಸಹಜದಾಸನ ರೂಪದಲ್ಲಿ ಇಲ್ಲಿಗೆ ಬರುತ್ತಾರೆ. ಒಂದೊಮ್ಮೆ ಪರಮಾತ್ಮ ತನ್ನ ಒರಿಜಿನಲ್ ರೂಪದಲ್ಲಿ ಬಂದರಂತೂ ಇವನಿಗೆ ಖಂಡಿತ ಹಾರ್ಟ್ ಅಟ್ಯಾಕ್ ಆಗುವುದು ಈ ಕಾಲನದು. ಆ ಕಬೀರ ಪರಮಾತ್ಮನಲ್ಲಿ ಅಷ್ಟು ಭಯಭೀತನಾಗಿರುತ್ತಾನೆ. ಇಲ್ಲಿಗೂ ಬರುತ್ತಾರೆ ಪರಮಾತ್ಮ. ಹೀಗಿರುತ್ತಾರೆಂದರೆ ಯಾರೂ ಕೂಡ ಯೋಚಿಸಲಾಗುವುದಿಲ್ಲ ಇವರು ಭಗವಂತರಾಗಿರಬಹುದೆಂದು. ಈಗ ಒಂದಂತೂ ಕಾರಣ ಇದಾಗಿದೆ ಅಂದರೆ, ನಾವು ಪರಮಾತ್ಮನ ಪರಿಭಾಷೆ ಮತ್ತು ಅವರ ವೇಷಭೂಷಣವನ್ನು ಬೇರೆಯದಾಗಿಯೇ ನೋಡಿದ್ದೆವು. ಒಂದಂತೂ ನಾವು ಪರಮಾತ್ಮನ ಪರಿಭಾಷೆಯನ್ನು ಒಪ್ಪುತ್ತಿದ್ದೆವು, ಭಗವಂತ ನಿರಾಕಾರನೆಂದು. ಎರಡನೇದು ಹೇಗೆಂದರೆ, ನಾವು ಭಗವಂತರ ವೇಷಭೂಷಣ ನೋಡಿದ್ದೆವು, ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಮತ್ತು ಖಡ್ಗ ಮತ್ತು ಹೀಗೆ ದುರ್ಗೆಯು 7-8 ಆಯುಧಗಳನ್ನು ಕೈಯಲ್ಲಿ ಹಿಡಿದಿರುವಳು. ಹಾಗೆಯೇ ಭಗವಂತ ವಿಷ್ಣು ಸುದರ್ಶನ ಚಕ್ರವನ್ನು, ಹನುಮಂತನು ಗದೆಯನ್ನು ಹಿಡಿದಿರುವನು. ಹೀಗೆ ಈ ರೀತಿಯ ಆಯುಧಯುಕ್ತ ಶಕ್ತಿಗಳಿದ್ದವು. ಮತ್ತು ನಾವು ಹೀಗೆ ಅವರ ಡೆಫಿನಿಷನ್ ಪರಿಭಾಷೆ ಮಾಡಿದೆವು, ಅಂದರೆ ಭಗವಂತ ಹೀಗಿರುತ್ತಾನೆಂದು. ಮತ್ತು ಇನ್ನೊಂದು ಮಾತನ್ನು ಪರಮಾತ್ಮ ಹೇಳುತ್ತಾರೆ, ಅಂದರೆ ಅವರು ಹೀಗೆ ಇರುತ್ತಾರೆ. ಯಾವಾಗ ಪರಮಾತ್ಮ ತನ್ನ ಪುತ್ರ ಸಹಜದಾಸನ ರೂಪದಲ್ಲಿ ಬಂದರೋ, ಜೋಗ್ಜೀತ್ನ ರೂಪದಲ್ಲಿ ಬಂದರೋ, ಆವಾಗ ತಪ್ತಶಿಲೆಯಲ್ಲಿ ಈ ಕಾಲನು 1,00,000 ಮಾನವ ಶರೀರಧಾರಿ ಜೀವಾತ್ಮಗಳ ಸೂಕ್ಷ್ಮ ಶರೀರವನ್ನು ಅಲ್ಲಿ ಬೇಯಿಸುತ್ತಾನೆ ಮತ್ತು ಸುಡುತ್ತಾನೆ. ಅದರಿಂದ ಮೆಲ್ಟ್ ಮಾಡಿ ಹೊಲಸು ತೆಗೆಯುತ್ತಾನೆ. ಏನು ಇಡೀ ಜೀವನದಲ್ಲಿ ಆ ಜೀವಾತ್ಮ ತಿಂದಿರುತ್ತಾನೆ. ನಂತರ ಆ ಹೊಲಸನ್ನು ಇವನು ಇಷ್ಟಪಟ್ಟು ಆಹಾರವಾಗಿ ತಿನ್ನುತ್ತಾನೆ. ಜೀವಾತ್ಮ ಸಾಯುವುದಿಲ್ಲ, ಆದರೆ ತಪ್ತಶಿಲೆ ಅಂದರೆ ಸುಡುತ್ತಾ ಇರುವ ಆ ಕಲ್ಲಿನ ಮೇಲೆ ಇದು ಬಹಳ ಹಿಂಸೆಪಟ್ಟು ನರಳಾಡಿ ಮೂರ್ಛಿತಗೊಳ್ಳುತ್ತದೆ. ಮತ್ತು ಇದರಿಂದ ಯಾವಾಗ ಹೊಲಸು ತೆಗೆಯಲಾಗುತ್ತದೆ, ಹಿಂಡಲಾಗುತ್ತದೆ, ನಂತರ ಇದನ್ನು ಅಲ್ಲಿಂದ ಎಸೆಯಲಾಗುವುದು. ಆದರೂ ಜೀವಾತ್ಮ ಸಾಯುವುದಿಲ್ಲ. ತನ್ನ ಕರ್ಮಕ್ಕನುಸಾರವಾಗಿ ಇವನು ರಾಜನಾಗುವುದಾದರೆ ರಾಜನಾಗುತ್ತಾನೆ, ಸ್ವರ್ಗಕ್ಕೆ ಹೋಗುವುದಾದರೆ ಸ್ವರ್ಗಕ್ಕೆ ಹೋಗುತ್ತಾನೆ, ನಾಯಿ ಕತ್ತೆಯ ಯೋನಿಯಲ್ಲಿ ಹೋಗುವುದಾದರೆ ಅಲ್ಲಿಗೆ ಹೋಗುತ್ತಾನೆ. ಈಗ ಪುಣ್ಯಾತ್ಮರೇ, ಯಾವಾಗ ದಾಸನು ಸೃಷ್ಟಿ ರಚನೆ ಬಗ್ಗೆ ಹೇಳುತ್ತಾನೆ, ಆಗ ಮುಗ್ಧ ಆತ್ಮಗಳು ಬಹಳಷ್ಟು ಹಲವು ಸಂದೇಹಗಳನ್ನು ವ್ಯಕ್ತಪಡಿಸುತ್ತಾರೆ. ಹಾಗಂತೂ ಸಂದೇಹ ಪಡುವುದು ಸ್ವಾಭಾವಿಕವಾಗಿದೆ, ಏಕೆಂದರೆ ನಾವು ತಪ್ಪು ಜ್ಞಾನವನ್ನು ಗ್ರಹಿಸುತ್ತಿದ್ದೇವೆ. ಮತ್ತು ಹೇಳುತ್ತಾರೇನೆಂದರೆ, ಭಗವಂತನಂತೂ ಶಾಪವನ್ನು ಕೊಡಬಾರದಿತ್ತು. ಪರಮಾತ್ಮ ಕಬೀರ ಪರಮೇಶ್ವರರು ಇವನಿಗೆ ಶಾಪ ನೀಡಿದರು, 1,00,000 ಮಾನವ ಶರೀರಧಾರಿ ಜೀವಾತ್ಮಗಳನ್ನು ತಿನ್ನುವುದು. ಅದಕ್ಕಾಗಿ ಇಂದು ಇವನು ನಮ್ಮನ್ನು ಸಾಯಿಸುತ್ತಿದ್ದಾನೆ, ಜನ್ಮ ನೀಡುತ್ತಿದ್ದಾನೆ. ಇಲ್ಲವಾದಲ್ಲಿ ಹೀಗೆ ಇವನು ಮಾಡುತ್ತಿರಲಿಲ್ಲ. ಇವನಂತೂ ಇದಕ್ಕಿಂತಲೂ ಕೆಟ್ಟ ಸ್ಥಿತಿಯನ್ನು ಮಾಡಿಟ್ಟಿದ್ದಾನೆ. ನಮ್ಮದು ಕತ್ತೆಗಳನ್ನಾಗಿಸಿದ್ದಾನೆ, ನಾಯಿಗಳನ್ನಾಗಿ ಮಾಡಿದ್ದಾನೆ, ಹಂದಿಗಳನ್ನಾಗಿ ಮಾಡಿ ಮಲವನ್ನು ತಿನ್ನಿಸಿದ್ದಾನೆ. ಮತ್ತೇನು ಮಾಡಬಲ್ಲ ಇದಕ್ಕಿಂತ ಹೆಚ್ಚು ಇವನು? ಯಾರದೋ ಮಗನನ್ನು ಸಾಯಿಸುತ್ತಿದ್ದಾನೆ, ಯಾರದೋ ಮಗಳನ್ನು ಸಾಯಿಸಿದ, ಇಡೀ ಪರಿವಾರದ ನಾಶ ಮಾಡಿದ, ಇಡೀ ಕ್ಷೇತ್ರಕ್ಕೆ ಕ್ಷೇತ್ರವನ್ನೇ ನಾಶ ಮಾಡಿಬಿಡುತ್ತಾನೆ, ತಾನು ಸ್ವಾದಿಸುವುದಕ್ಕಾಗಿ, ತನ್ನ ಆಹಾರಕ್ಕಾಗಿ. ಪುಣ್ಯಾತ್ಮರೇ, ಸೌಭಾಗ್ಯವಾಗಿದೆ ತಮ್ಮದು. ಅಂದರೆ ತಾವು ಈ ಮಧ್ಯದ ಪೀಳಿಗೆಯಲ್ಲಿ ಜನ್ಮವೆತ್ತಿದ್ದೀರಿ ಮತ್ತು ಮಾನವ ಶರೀರವಿದೆ. ಅಕ್ಷರಜ್ಞಾನ ಪರಮಾತ್ಮನು ತಮಗೆ ಮಾಡಿಸಿದ್ದಾರೆ. ಇದು ಅನಿವಾರ್ಯವಾಗಿತ್ತು. ಇಲ್ಲವಾದರೆ ಈ ಅಕ್ಷರಜ್ಞಾನದ ನಮಗೆ ಖಂಡಿತವಾಗಿಯೂ ಅವಶ್ಯಕತೆ ಇರಲಿಲ್ಲ.
ಈ ಆಧುನಿಕ ವಿದ್ಯೆಯು ನಮ್ಮನ್ನು ಅಪ್ರಾಮಾಣಿಕರನ್ನಾಗಿಸಿತು. ನಮ್ಮನ್ನೇನು ಆ ವಿಜ್ಞಾನ ಸೆಳೆಯುತ್ತಿದೆ ಅದು ನಮ್ಮನ್ನು ಭಗವಂತನಿಂದ ದೂರ ಮಾಡುತ್ತಿದೆ. ನಮಗೆ ಇಂಥ ವಿಜ್ಞಾನದ್ದು ಖಂಡಿತವಾಗಿಯೂ ಅವಶ್ಯಕತೆ ಇರಲಿಲ್ಲ. ಆದರೆ ಪರಮೇಶ್ವರನು ನಮಗಾಗಿ ಆಧುನಿಕ ಉಪಕರಣ ಮಾಡುವುದು ಅನಿವಾರ್ಯ ಆಗಿತ್ತು. ಮತ್ತು ಅಕ್ಷರಜ್ಞಾನ ಮಾಡಿಸುವುದು ಇದಕ್ಕಾಗಿ ಅವಶ್ಯಕವಾಗಿತ್ತು, ಅಂದರೆ ನಾವು ಭಗವಂತನನ್ನು ಗುರುತಿಸಲಿ ಎಂದು. ಅಕ್ಷರಜ್ಞಾನ ಇಲ್ಲದ ಕಾರಣ ನಮ್ಮನ್ನು ಮೂರ್ಖರನ್ನಾಗಿಸಿಟ್ಟಿದ್ದರು ಈ ಕಾಲನ ದೂತರು. ಯಾರೋ ಏನೋ ಹೇಳಿದರು, ನಾವು ಅದನ್ನು ಸ್ವೀಕರಿಸಿದೆವು. ಏಕೆಂದರೆ ನಮಗೆ ಬಯಕೆ ಇತ್ತು, ಆಸಕ್ತಿ ಇತ್ತು ಭಗವಂತನದು. ಯಾವಾಗ ಈ ಆತ್ಮ ಮಾಲೀಕನಿಂದ ದೂರವಾಯಿತು ಅದೇ ದಿನ ಇದಕ್ಕೆ ಭಾಸವಾಯಿತು, ಅಂದರೆ ನಾನು ತಪ್ಪು ಸ್ಥಳಕ್ಕೆ ಬಂದಿರುವೆನು ಎಂದು. ಆದರೆ ಈ ಕಾಲನು ನಮಗಾಗಿ ಇಷ್ಟೊಂದು ವ್ಯವಸ್ಥೆಗಳನ್ನು ಮಾಡಿದನು, ಇಷ್ಟೊಂದು ಒತ್ತಡ ಮಾಡಿದ, ಅಂದರೆ ನಾವು ಸತ್ತೇ ಹೋಗುವೆವು ಎಂಬಂತೆ. ನಮ್ಮದು ಇಲ್ಲಿಯದರ ಬಗ್ಗೆ ಆಸಕ್ತಿ ಕಡಿಮೆಯಾಗದು. ಇದನ್ನು ತಿಳಿದೂ ಕೂಡ ಏನೆಂದರೆ, ಒಂದು ಸೆಕೆಂಡ್ನ ಭರವಸೆ ಇಲ್ಲ ನಾಳೆ ಯಾವ ಅನಾಹುತವಾಗುವುದೆಂದು. ಆದರೂ ನಾವು ಇಲ್ಲಿಯ ಆಸಕ್ತಿಗಳಿಂದ ದೂರವಾಗುವುದಿಲ್ಲ. ಇದು ಜೀವಾತ್ಮದ ಸಾಮರ್ಥ್ಯದ ಮಾತಲ್ಲ. ಹೀಗೆ ಹೇಳ್ತಾರೇನೆಂದರೆ, सतगुरु मिले तो इच्छा मिटे पद मिल पदे समाना और चल हंसा उस लोक पठाऊं जो आज अमर स्थान. ಸದ್ಗುರು ಸಿಕ್ಕಿದರೆ ನಮ್ಮ ಇಲ್ಲಿನ ಇಚ್ಛೆಗಳನ್ನು ದೂರ ಮಾಡುವರು. ಮತ್ತು ಇಂಥ ಒಂದು ದಿನ ಬರುವುದಂದರೆ ಇವೆಲ್ಲವೂ ತಮಗೆ ಆಟಿಕೆಗಳಂತೆ ಕಾಣಿಸುವು. ಇದನ್ನು ಸತ್ಯವೆಂದು ತಿಳಿಯಿರಿ. ತಮಗೆ ಹೃದಯದಲ್ಲಿ ಯಾವುದೇ ಇಚ್ಛೆ ಇರುವುದಿಲ್ಲ ಪ್ರಪಂಚದ ಯಾವುದೇ ಐಟಂ ಮೇಲೆ. ಅದಕ್ಕಾಗಿ ತಾವುಗಳು ನಿರಂತರ ಈ ಸತ್ಸಂಗವನ್ನು ಕೇಳಬೇಕಾಗಿದೆ. ಸೇವೆ ಮತ್ತು ಸ್ಮರಣೆ, ಈ ದಾನ ಧರ್ಮ ಎಷ್ಟು ಸಾಧ್ಯವೋ ಅಷ್ಟು ಮಾಡುತ್ತಲೇ ಇರಬೇಕು. ಏಕೆಂದರೆ ಕೇವಲ ಜ್ಞಾನದಿಂದಲೇ ಭಕ್ತಿ ಆಗುವುದಿಲ್ಲ. ಜ್ಞಾನವಂತೂ ಕೆಲವು ದಿನಗಳ ನಂತರ ಜ್ಞಾನ ಕೂಡ ಫೇಲ್ ಆಗುತ್ತದೆ. ಒಂದೊಮ್ಮೆ ತಾವು ಪ್ಯಾರಲಲ್ ಆಗಿ ಭಕ್ತಿ ಮತ್ತು ದಾನ ಮಾಡದಿದ್ದರೆ. ಪರಮಾತ್ಮ ಹೇಳ್ತಾರೆ, धर्म तो 10 का नहीं 10 के तीनों लोग और खैर आए तुम्हें खैर है कीजिए आतप भोग. ಈಗ ಈ ಏನು 5 ಯಜ್ಞ ಮಾಡಿಸಲಾಗುವುದು ತಮ್ಮಿಂದ, ಒಂದು ಯಜ್ಞವಾಗಿದೆ ಧರ್ಮದ್ದು, 2ನೇ ಯಜ್ಞ ಧ್ಯಾನ, 3ನೇ ಯಜ್ಞ ಹವನದ್ದು, 4ನೇ ಯಜ್ಞ ಪ್ರಣಾಮ, 5ನೇ ಯಜ್ಞ ಜ್ಞಾನದ್ದು. ಈಗ ಈ 5 ಯಜ್ಞಗಳ ಅವಶ್ಯಕತೆ ತಮಗೆ ಇದೆ. ಸತ್ಯಲೋಕಕ್ಕೆ ಹೋಗುವುದಕ್ಕಾಗಿ, ಇಲ್ಲಿಂದ ಪಾರಾಗಲು. ಮತ್ತು ಸತ್ಯನಾಮ ಸಾರನಾಮ ಈ ಮಂತ್ರ ತಮಗೆ ನೀಡಲಾಗುತ್ತದೆ. ಇವು ಬೀಜವಾಗಿವೆ. ಮತ್ತು ಇದನ್ನು ತಿಳಿಯಿರಿ, ಇದಂತೂ ಬೀಜವಾಗಿದೆ ಮತ್ತು ತಮ್ಮ ಅಂತಃಕರಣ ಹೊಲವಾಗಿದೆ, ಜಮೀನು ಆಗಿದೆ. ಮತ್ತು ಬೀಜ ಬಿತ್ತಿದ ಬಳಿಕ ನಂತರ ಅದರಲ್ಲಿ ನೀರಾವರಿ ಮತ್ತು ಗೊಬ್ಬರದ ಪ್ರಾಪರ್ ಅವಶ್ಯಕತೆ ಇರುತ್ತದೆ. ಆ ಗೊಬ್ಬರ ಮತ್ತು ನೀರಾವರಿಯ ಕಾರ್ಯ ಈ ಧರ್ಮ ಮಾಡುವುದು. ಈ 5 ಯಜ್ಞ ಮಾಡುವು. ಒಂದೊಮ್ಮೆ ಬೀಜ ಬಿತ್ತಿ ಆಯಿತು, ಗೊಬ್ಬರ ನೀರು ಹಾಕಲಿಲ್ಲ, ಆಗ ಬೀಜವು ಒಣಗಿ ಹೋಗುವುದು, ವ್ಯರ್ಥವಾಗುವುದು. ಒಂದೊಮ್ಮೆ ಬೀಜ ಬಿತ್ತಿಲ್ಲ ಮತ್ತು ಕೇವಲ ಗೊಬ್ಬರ ನೀರು ಹಾಕ್ತಾ ಇದ್ದರೆ ಅದೂ ಕೂಡ ವ್ಯರ್ಥ. ಮತ್ತು ನಿಜವಾದ ಬೀಜದ ಸ್ಥಾನದಲ್ಲಿ ಅನ್ಯ ಬೀಜ ಬಿತ್ತಿದರೆ, ಹೇಗೆ ಮಾವಿನ ಸ್ಥಾನದಲ್ಲಿ ಜಾಲಿ ಬೀಜ ಬಿತ್ತಿದರೆ ಮತ್ತು ನೀರಾವರಿ ಪ್ರಾಪರ್ ಆಗಿ ಮಾಡಿದರೂ ಆಗ ಮಾವು ಪ್ರಾಪ್ತವಾಗುವುದಿಲ್ಲ. ಬಿತ್ತುವಿರಿ ಮರ, ಜಾಲಿಯದು, ಮಾವು ಎಲ್ಲಿಂದ ತಿನ್ನುವಿರಿ? ಪುಣ್ಯಾತ್ಮರೇ, ನಾವು ನಮ್ಮ ಲೋಕಕ್ಕೆ ಹೋಗಬೇಕಿದೆ. ನಮಗೆ ಸತ್ಯಲೋಕಕ್ಕೆ ಹೋಗಬೇಕಿದೆ. ಎಲ್ಲಿಂದ ನಾವು ಬಂದಿದ್ದೆವು? ಇಲ್ಲಂತೂ ನಾವು ಗುಡಿಸಲುಗಳನ್ನು ಹಾಕುತ್ತೇವೆ, ಬಂಗ್ಲೆಗಳನ್ನು ಕಟ್ಟುತ್ತೇವೆ. ನಮಗೆ ಅಭ್ಯಾಸ ಆಗಿಬಿಟ್ಟಿದೆ ಈ ಮನಸ್ಸಿನದ್ದು, ಆತ್ಮದ್ದು. ಅಂದರೆ ನನಗೆ ಚಿಕ್ಕದಾದದ್ದು ಬೇಡ, ಬಹಳ ವಿಶಾಲವಾದ ದೊಡ್ಡ ಬಂಗಲೆ ಇರಬೇಕು. ಅದರಲ್ಲಿ 5-7 ರೂಮುಗಳು ಇರಬೇಕು. ಮೇಲೆ ಕೂಡ ಇರಲಿ ಮತ್ತು 3ನೇ ಮಹಡಿ ಕೂಡ ಇರಲಿ, 4ನೇದು ಇದ್ರೂ ಇರಲಿ, ಏನೂ ಪ್ರಾಬ್ಲಮ್ ಇಲ್ಲ. ಈಗ ಹೇಳಬೇಕೆಂದರೆ ಇವನಿಗೆ 3.5 ಕೈಗಳಷ್ಟು ಸ್ಥಾನ. ಈಗ 3.5 ಕೈ ಅಂದರೆ 1 ಕೈ ಅಗಲ ಮತ್ತು 3.5 ಕೈಗಳಷ್ಟು ಉದ್ದ. ಇಷ್ಟೇ ಸ್ಥಳ ಬೇಕಾಗಿರುವುದು ಎಲ್ಲಿಯಾದರೂ ವಿಶ್ರಾಮ ಮಾಡಲು. ಇವನಿಗೆ ಆ ಸುಖ ಬೇಕು, ಯಾವುದೇ ಕೆಲಸವನ್ನು ಮಾಡದೆ. ಲಾಭ ಬೇಕು, ನಮಗೆ ಎಲ್ಲ ಸೌಲಭ್ಯ ಪ್ರಾಪ್ತವಾಗಬೇಕು. ಇದೆಲ್ಲವನ್ನು ಇವನು ಸತ್ಯಲೋಕದಲ್ಲಿ ನೋಡಿದ್ದ. ಈಗ ಅದನ್ನು ಇವನು ಇಲ್ಲಿ ಹುಡುಕುತ್ತಿದ್ದಾನೆ. ಇಲ್ಲಂತೂ ಪ್ರಧಾನಮಂತ್ರಿ, ರಾಷ್ಟ್ರಪತಿ ಕೂಡ ನೆಮ್ಮದಿಯಿಂದ ಇಲ್ಲ. ಕೆಲಸ ಮಾಡದೆ ಅವರ ಹೊಟ್ಟೆಯೂ ತುಂಬುವುದಿಲ್ಲ. ಇದು ಇಲ್ಲಿ ಇಂಥ ವ್ಯವಸ್ಥೆ ಇದೆ. ಮತ್ತು ನಾವು ಇಲ್ಲಿ ಹುಡುಕುತ್ತಿದ್ದೇವೆ ಆ ಸುಖವನ್ನು, ಯಾವುದನ್ನು ನಾವು ಸತ್ಯಲೋಕದಲ್ಲಿ ಬಿಟ್ಟು ಬಂದಿದ್ದೆವು. ಯಾವುದೇ ವ್ಯಕ್ತಿ ಮೃತ್ಯುವನ್ನು ಬಯಸುವುದಿಲ್ಲ. ಮತ್ತು ಮೃತ್ಯುವಂತೂ ಎಲ್ಲಕ್ಕಿಂತ ಕೆಟ್ಟದು. ಮೃತ್ಯುವಂತೂ ಎಲ್ಲಕ್ಕಿಂತ ತಪ್ಪು ಮತ್ತು ವ್ಯರ್ಥವಾಗಿದೆ. ನಮ್ಮೊಂದಿಗೆ ಅಪರಾಧವೆಸಗಲಾಗಿದೆ. ಹೇಳಿ, ಇಂದು ಮಗನಿದ್ದಾನೆ, ಮಗಳಿದ್ದಾಳೆ, ಕಾರಿದೆ, ಬಂಗ್ಲೆ ಇದೆ, ಎಲ್ಲ ವ್ಯವಸ್ಥೆ ಇದೆ, ಮತ್ತು ಬಹಳ ಮೋಜಿನಿಂದ ಇರುತ್ತಾರೆ. ಮತ್ತು 1 ಸೆಕೆಂಡಿನಲ್ಲಿ ಮೃತ್ಯು. ಇದು ಯಾವ ಮಾತು? ಇಂಥ ಅಪರಾಧ, ಕರುಣೆ ಇಲ್ಲ ಸ್ವಲ್ಪವೂ. ಹೀಗಿದ್ದರೂ ನಾವು ಕಾಲನನ್ನು ಭಗವಂತನೆನ್ನುತ್ತೇವೆ, ಇವರದೇ ಪೂಜೆಯನ್ನು ಮಾಡುತ್ತೇವೆ. ಪುಣ್ಯಾತ್ಮರೇ, ಈ ಜ್ಞಾನವೇನಿದೆ, ಆಧ್ಯಾತ್ಮ ಜ್ಞಾನ, ತತ್ವಜ್ಞಾನ,
ಇದು ಆ ಡುಪ್ಲಿಕೇಟ್ ಜ್ಞಾನಕ್ಕಿಂತ ವಿರುದ್ಧವಾದುದಾಗಿದೆ. ಆ ಡುಪ್ಲಿಕೇಟ್ ಜ್ಞಾನದಲ್ಲಿ ನಾವು ಕಥೆಗಳನ್ನು ಕೇಳಿದ್ದೇವೆ. ಕೃಷ್ಣ ಮತ್ತು ಸುಧಾಮರ ಕಥೆಗಳನ್ನು ಕೇಳಿದ್ದೇವೆ. ಇನ್ನೂ ಬಹಳಷ್ಟು ಕಥೆಗಳನ್ನು ಕೇಳಿದ್ದೇವೆ. ಆದರೆ ನಿಷ್ಕರ್ಷ ಎಂಬುದು ಸಿಗಲಿಲ್ಲ ನಮಗೆ. ಮತ್ತು ಪುಣ್ಯಾತ್ಮಗಳು ಇದನ್ನು ಯೋಚಿಸ್ತಾರೆ. ಅಂದರೆ ಸತ್ಸಂಗದೊಳಗಂತೂ ಬಹಳ ಒಳ್ಳೊಳ್ಳೆ ಸ್ಟೋರಿ ಹೇಳಬೇಕು, ಹೀಗೀಗೆ ಶಬರಿಯಂತಹ ಕಥೆಯನ್ನು ಹೇಳಬೇಕು. ಇವಂತೂ ಬಹಳ ಹಳೆಯ ಮಾತುಗಳಾಗಿವೆ. ಯಾವಾಗ ನಮಗೆ ಈ ವಿಷಯ ತಿಳಿಯುವುದು ಅಂದರೆ ನಾವು ಏನು ಮಾಡುತ್ತಿದ್ದೇವೆ ಮತ್ತು ಏನು ಮಾಡಬೇಕಾಗಿದೆ ಮತ್ತು ನಾವು ಇಲ್ಲಿ ಹೇಗೆ ಸಿಲುಕಿಕೊಂಡೆವು, ಆವಾಗ ತಮ್ಮ ಹೃದಯ ಇಲ್ಲಿಂದ ಸರಿಯುವುದು. ನಂತರ ಈ ಕಥೆಗಳು ತಮಗೆ ನಿಷ್ಕರ್ಷವನ್ನು ನೀಡುವುವು. ಇವಂತೂ ಕೇವಲ ವೈರಾಗ್ಯವನ್ನು ಹುಟ್ಟಿಸಿಬಿಡುತ್ತವೆ. ಆದರೆ ಮಾರ್ಗ ಸರಿಯಿಲ್ಲ. ಆ ವೈರಾಗ್ಯದ ಯಾವ ಲಾಭವೂ ಇಲ್ಲ. ಈಗ ಅಂತೆಯೇ ಹೇಳ್ತಾರೆ, ಮನಕೆ ಮಾರೆ ಬನ್ ಗೈ ಬಂತಜ್ ಬಸ್ತಿ ಮಾ ಕಹ ಕಬೀರ್ ಕೆ ಕರುಯೋ ಬಂತ ಮಾನೇನ. ಈಗ ಯಾವ ಆತ್ಮ ಭಗವಂತನನ್ನು ಬಯಸ್ತದೆಯೋ, ಹಂಬಲಿಸುತ್ತದೆಯೋ, ಸ್ವಲ್ಪವೇ ಜ್ಞಾನ ಚರ್ಚೆ ಕೇಳುವುದರಿಂದ ಪುಣ್ಯಾತ್ಮಗಳಿಗೆ ಶೀಘ್ರವೇ ಪ್ರಭಾವ ಆಗುತ್ತದೆ. ಅಂತೆಯೇ ವಾಜಿದ್ ಹೆಸರಿನ ಒಬ್ಬ ರಾಜನು ಇದ್ದ. ಅವನು ಇಷ್ಟನ್ನೇ ಕೇಳಿಸಿಕೊಂಡಿದ್ದ. ಅಂದರೆ ನಡೆಯುತ್ತಾ ನಡೆಯುತ್ತಾ ಒಂಟೆ ಸತ್ತು ಹೋಯಿತು. ಕಾಲು ಮುರಿದಿಲ್ಲ, ಕಣ್ಣಿಗೂ ಏನಾಗಿಲ್ಲ, ಎಲ್ಲೂ ಗಾಯವಾಗಿಲ್ಲ. ಅವನು ಕೇಳಿದ ಎಲ್ಲ ನೋಡಿಕೊಂಡು ಆ ಒಂಟೆ ಬಿದ್ದಿರೋ ಜಾಗದಲ್ಲಿರುವ ಯಾತ್ರಿಕರಲ್ಲಿ ಎಲ್ಲ ಒಂಟೆಗಳು ನಿಂತಿದ್ದವು. ಏಕೆಂದರೆ ಮುಂದಕ್ಕೆ ಹೋಗಲು ಆಗ್ತಿರಲಿಲ್ಲ. ರಸ್ತೆ ಅಷ್ಟು ಇಕ್ಕಟ್ಟಾಗಿತ್ತು. ಅಂದರೆ ಒಂದು ಒಂಟೆ ಬಿದ್ದ ಕಾರಣ ದಾರಿಯು ಬ್ಲಾಕ್ ಆಗಿತ್ತು. ಒಂದೊಮ್ಮೆ ದಾರಿ ತೆರೆದಿದ್ದರೆ ರಾಜನ ಯಾತ್ರಿಕರು ನಿಲ್ತಿರಲಿಲ್ಲ. ಆ ಮಂತ್ರಿ ಜನ ನಿಲ್ಲಲು ಬಿಡ್ತಿರಲಿಲ್ಲ. ಒಂಟೆ ಸತ್ತರೆ ದೂರ ಎಸೆದು ಬೇರೆಯದನ್ನು ನಡೆಸುತ್ತಿದ್ದರು. ಆಗ ರಾಜ ಹೋಗಿ ನೋಡಿದ. ಒಂಟೆ ಸತ್ತು ಹೋಗಿದೆ. ಹೇಗೆ ಸತ್ತು ಹೋಯಿತು? ಕಾಲು ಸರಿಯಿದೆ, ಕಣ್ಣು ಸರಿಯಿದೆ, ಎಲ್ಲವೂ ಸರಿಯಿದೆ. ಎಲ್ಲಿ ಏನಾಯಿತು? ಹೇಗೆ ಸತ್ತು ಹೋಯ್ತಿದು? ವಿದ್ವಾನ ಪುರುಷರು ಹೇಳಿದರು, ಹೀಗೀಗೆ ಆಗುತ್ತದೆ. ಯಾವುದರ ಸಮಯ ಪೂರ್ಣವಾಗುತ್ತದೋ ಆಗ ಹೀಗೆ ತನ್ನ ಶರೀರ ಬಿಟ್ಟು ಹೋಗುತ್ತದೆ. ನಂತರ ಅವನಿಗೆ ಆಘಾತವಾಯಿತು. ಕೇಳಿದ, ಏನು ನನ್ನ ಮೃತ್ಯು ಕೂಡ ಆಗುವುದೇ? ಹೇಳಿದರು, ಹೌದು, ಎಲ್ಲರದು ಆಗುವುದು. ತಮ್ಮ ತಾತ ಮುತ್ತಾತರು ಸತ್ತು ಹೋಗಿದ್ದಾರೆ. ಅದನ್ನು ಕೇಳಿ ಮರಳಿ ಬಂದ. ಎಲ್ಲಿಗೋ ತಿರುಗಾಡಲೆಂದು ಹೋಗುತ್ತಿದ್ದ, ಬೇರೆ ನಗರಕ್ಕೆ. ಮತ್ತು ಬಂದು ಹೇಳಿದ ತನ್ನ ಪತ್ನಿಯರಿಗೆ ಏನೆಂದರೆ, ನಾನು ಹೋಗುವೆ, ನಾನು ಇರುವುದಿಲ್ಲ ಇಲ್ಲಿ. ಈಗ ಮನೆಯನ್ನು ಬಿಟ್ಟ, ರಾಜ್ಯವನ್ನು ಬಿಟ್ಟ, ಕಾಡಿನಲ್ಲಿ ಹೋಗಿ ಕುಳಿತ. ಅಲ್ಲಿ ಭಗವಂತನಿಲ್ಲ, ಅಲ್ಲಂತೂ ಯಾವ ಮಾರ್ಗವೂ ಇಲ್ಲ. ಈಗ ನೋಡಿ ಪುಣ್ಯಾತ್ಮರೇ, ಇಂದು ತಮ್ಮ ಮೇಲೆ ಏನು ಕೃಪೆ ಮಾಡಿದ್ದಾರೆ ದಾತನು. ಗೊತ್ತಿಲ್ಲ ಯಾವ ಜನ್ಮ ಜನ್ಮದ ಎಷ್ಟೊಂದು ಪ್ರೀತಿಯ ಆತ್ಮವಿರಬೇಕು ತಾವು ಆ ಮಾಲೀಕನ ಇಷ್ಟು ಹತ್ತಿರವಿದ್ದೀರಿ. ಆದರೆ ಈ ಭ್ರಮಿತಗೊಳಿಸುವ ಋಷಿ ಸಂತರು ನಮ್ಮನ್ನು ಮಾಲೀಕನಿಂದ ದೂರಗೊಳಿಸಿ ಇಲ್ಲಿಯೇ ನಮ್ಮ ದುರ್ಗತಿ ಮಾಡಿಟ್ಟಿದ್ದಾರೆ. ಲಖಬರ್ ಸೂರಾ ಜೂಜ್ ಹಿ ಲಖಬರ್ ಸಾಮದ್ದೆ ಲಖಬರ್ ಯತಿ ಜಹಾನ್ ಮೇ ಜನ್ ಸದ್ಗುರು ಶರಣಾಲಿ. ಏನು ಹೇಳ್ತಾರೆ ಅಂದರೆ, ತಾವುಗಳು ಬಹಳ ಪುಣ್ಯಾತ್ಮಗಳಾಗಿರುವಿರಿ. ಹಿನ್ನೆಲೆ ಇಲ್ಲದೆ ಇಲ್ಲಿ ಬರಲಾಗದು ಯಾವ ಜೀವಾತ್ಮಕ್ಕೂ. ಮತ್ತು ಯಾರಾದರೂ ಬಂದು ಬಿಟ್ಟರೂ ಅವನದು ಸೌಭಾಗ್ಯ ಸಂಸ್ಕಾರ ಚೆನ್ನಾಗಿರುವುದು. ನಿಧಾನವಾಗಿ ಅವನಿಗೂ ಆಸಕ್ತಿ ಮೂಡುವುದು ಮತ್ತು ಅವನದು ಭಕ್ತಿಯು ಸ್ಟಾರ್ಟ್ ಆಗುವುದು. ಆದರೆ ಒಂದೊಮ್ಮೆ ತಾವೇನು ಮೊಟ್ಟ ಮೊದಲ ಬಾರಿಗೆ ಬರುತ್ತಿದ್ದೀರಿ ಅಂದುಕೊಳ್ಳಿ, ತಾವು ಬಹಳ ಪುಣ್ಯಾತ್ಮ ಆಗಿರುವಿರಿ. ಲಾಸ್ಟ್ನಲ್ಲಂತೂ ಇಷ್ಟು ಜನ ಬರುವರೆಂದರೆ ಇಲ್ಲಿ ನಿಲ್ಲಲು ಕೂಡ ಸ್ಥಳ ಸಿಗುವುದಿಲ್ಲ. ಒಮ್ಮೆಲೆ ಇಡೀ ವಿಶ್ವಸಾಗರವೇ ಬರುವುದು. ಎಲ್ಲರಿಗೂ ಭಗವಂತನ ಬಯಕೆ ಇದೆ. ವಿದೇಶಿ ಜನರು, ಅಮೇರಿಕಾ ಮತ್ತು ಇಂಗ್ಲೆಂಡಿನವರು ಈ ನಕಲಿ ಸಂತರ ಬಲೆಯಲ್ಲಿ ಸಿಲುಕಿ ಇಲ್ಲಿ ಭಾರತಕ್ಕೆ ಬಂದು ಬೇರೆ ಕಾಲೋನಿಗಳನ್ನು ಮಾಡಿಕೊಂಡು ಇರುತ್ತಿದ್ದಾರೆ. ಅಂದರೆ ಇವರು ನಮಗೆ ಭಗವಂತನನ್ನು ಪರಿಚಯಿಸುವರೆಂದು. ಇವರಂತೂ ಕಾಲನನ್ನು ಪರಿಚಯಿಸುವರು, ಭಗವಂತನಂತೂ ಇವರ ಅಕ್ಕಪಕ್ಕದಲ್ಲಿಯೂ ಇಲ್ಲ. ಹೀಗೆ ಪ್ರತ್ಯೇಕ ಆತ್ಮ ಆ ಪರಮಾತ್ಮನ ಬಯಕೆಯಲ್ಲಿ ಹುಡುಕಾಟದಲ್ಲಿ ತೊಡಗಿದೆ. ಆದರೆ ಈ ನಕಲಿ ದೂತರು ಜೀವಾತ್ಮಕ್ಕೆ ತಪ್ಪು ಮಾರ್ಗವನ್ನು ತೋರಿಸುತ್ತಿದ್ದಾರೆ. ಕಾಲನ ಏನು ನಕಲಿ ಸಂತರಿದ್ದಾರೆ, ಇವರು ತಪ್ಪು ಮಾರ್ಗವನ್ನು ತೋರಿಸಿ ಇವರ ಜೀವನವನ್ನು ನಾಶ ಮಾಡುತ್ತಿದ್ದಾರೆ. ಹಾಗಾಗಿ ಪುಣ್ಯಾತ್ಮರೇ, ನಮಗೇನು ಜನನ ಮತ್ತು ಮರಣದ ರೋಗವಿದೆ. ಅಂದರೆ ನಮಗೆ ಸತ್ಯಲೋಕಕ್ಕೆ ಹೋಗಬೇಕಾಗಿದೆ. ನಮ್ಮ ಮೃತ್ಯು ಏಕೆಯಾಗುತ್ತದೆ? ನಮಗೆ ಇದು ಇಷ್ಟವಾಗುವುದಿಲ್ಲ. ಅಂದರೆ 80 ವರ್ಷದ 90 ವರ್ಷಗಳ ಮುದುಕನಾಗುವುದು. ಮತ್ತವನೂ ಕೂಡ ಇದನ್ನು ಬಯಸ್ತಾನೆ. ಅಂದರೆ ಇನ್ನೂ ಸ್ವಲ್ಪ ಆಯಸ್ಸು ಸಿಗಲಿ. ಖಂಡಿತ ಸರಿ. ಈ ಮೃತ್ಯು ಎಂಬ ಐಟಮ್ಮೇ ತಪ್ಪಾಗಿದೆ. ಮತ್ತು ವೃದ್ಧಾವಸ್ಥೆ ಬಹಳ ಭಯಂಕರ, ಈ ಜೀವಾತ್ಮನ ಮೇಲೆ ಕಷ್ಟದಾಯಕವಾಗಿದೆ. ಮತ್ತು ಇವೆರಡೂ ಕಂಪಲ್ಸರಿ ಇಲ್ಲಿ. ಅದಕ್ಕಾಗಿ ಪರಮಾತ್ಮ ಹೇಳ್ತಾರೆ, ಆ ಸತ್ಯಲೋಕದೊಳಗೆ ಅಲ್ಲಿ ನೀನು ಸದಾ ಯುವಕನಾಗಿ ಇರುತ್ತಿದ್ದೆ. ಅಲ್ಲಿ ನಿನ್ನ ಮೃತ್ಯುವಿರಲಿಲ್ಲ, ಯಾವ ಕೆಲಸವಿರಲಿಲ್ಲ. ಸದಾ ಹಸಿರು ವೃಕ್ಷಗಳು ಇದ್ದವು, ಸದಾ ಹಣ್ಣುಗಳು ಇರುತ್ತಿದ್ದವು.
ಫಲಭರಿತ ವೃಕ್ಷಗಳಿದ್ದವು, ಎಲ್ಲ ಪ್ರಕಾರದ್ದು. ಸದಾ ವಸಂತ ಋತುವಿರುತ್ತಿತ್ತು, ಬಿಸಿಲು ಚಳಿ ಯಾವುದೂ ಇರಲಿಲ್ಲ. ಮತ್ತು ತಮ್ಮ ಶರೀರ ಕೂಡ ಈ ಮೂಳೆ ಮಾಂಸದಿಂದಾದುದಾಗಿರಲಿಲ್ಲ. ಆದರೆ ಇಲ್ಲಿ ಒಮ್ಮೆ BP ಹೈ, ಒಮ್ಮೆ ಲೋ ಆಗುವುದು. ಒಮ್ಮೆ ಯಾವುದಾದರೂ ರೋಗ, ಮತ್ತೊಮ್ಮೆ ಅನ್ಯ ಪ್ರಕಾರದ ಸಮಸ್ಯೆ ತಮ್ಮ ಶರೀರಕ್ಕೆ ಬರುತ್ತಾ ಇರುತ್ತದೆ. ಏಕೆಂದರೆ ತಾವು ಆ ಸ್ಥಾನವನ್ನು ಬಿಟ್ಟು ಇಲ್ಲಿಗೆ ಬಂದಿರುವಿರಿ. ಇಂದು ತಮಗೆ ಅದೇ ಬಯಕೆ ಇದೆ. ಅಂದರೆ ಕೆಲಸ ಮಾಡದೆ ನನಗೆ ಸುಖ ಆಗಬೇಕು, ನನ್ನ ಮೃತ್ಯು ಆಗಬಾರದು, ನಾನು ಮುದುಕನಾಗಬಾರದು. ಮುದಿತನ ಇಷ್ಟ ಆಗುವುದಿಲ್ಲ. ಒಬ್ಬಳು 70-75 ವರ್ಷಗಳ ಮುದುಕಿ, ಒಳ್ಳೆಯ ಸುಂದರ ಶುಚಿಗೊಳಿಸಿದ ಬಟ್ಟೆಯನ್ನು ಧರಿಸಿದಳು, ಸಾಮಾನ್ಯವಾಗಿ ಧರಿಸುವಂತೆ ತಾಯಂದಿರು. ಮತ್ತು ನಾನು ಹೇಳಿದೆ, ಮುದುಕಿ ಹೀಗೆಂದಳು. ಮುದುಕಿ ಎಂದು ಏಕೆ ಹೇಳುವಿರಿ ಮಹಾರಾಜರೇ? ನಾನೇನು ಮುದುಕಿಯೇ? ಹೇ, ನಿನ್ನ ಅದ್ಭುತವಾಯಿತು, ಬಾಯಿಯಲ್ಲಿ ಹಲ್ಲುಗಳಿಲ್ಲ. ಕನ್ನಡಕ್ಕಾಗಿರುವೆ, ದಪ್ಪ ದಪ್ಪ ಕನ್ನಡಿಯದ್ದು. ಆದರೂ ಕೂಡ ವೃದ್ಧಾವಸ್ಥೆಯನ್ನು ಒಪ್ಪುತ್ತಿಲ್ಲ. ಇದು ಸ್ವಭಾವವಾಗಿದೆ. ಏಕೆಂದರೆ ನಾವು ಅಂಥ ಸ್ಥಾನದಲ್ಲಿದ್ದೆವು, ಎಲ್ಲಿ ಮುರಿತನವೇ ಬರ್ತಿರಲಿಲ್ಲ. ಈಗ ಇಲ್ಲಿ ನಮ್ಮೊಂದಿಗಂತೂ ಏನಾಗುತ್ತಿದೆ, ಅದು ಸರಿಯಾಗಿಲ್ಲ, ಸರಿ ಅನಿಸುವುದಿಲ್ಲ. ಮೃತ್ಯು ಎಂಬುದು ಇಷ್ಟವಾಗುವುದಿಲ್ಲ. ಈ ಸಮಸ್ಯೆಯಂತೂ ಇಲ್ಲಿ ಇದ್ದೇ ಇರುವುದು. ಈ ಸಮಸ್ಯೆಯ ಸಮಾಧಾನ ಕೇವಲ ಸತ್ಯಲೋಕದಲ್ಲಿಯೇ ಆಗಲು ಸಾಧ್ಯ. ಮತ್ತು ಅಲ್ಲಿ ಹೋಗುವ ವಿಧಿಗಳಿವೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.